ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇನ್ಸ್ಪೈರ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳು ಹೇಗಿದ್ದೀರಾ? ಮೊರಾರ್ಜಿ ದೇಸಾಯಿ ಆಮೇಲೆ ಆದರ್ಶ ವಿದ್ಯಾಲಯ ಸೈನಿಕ್ ಎಕ್ಸಾಮ್ಗೆ ಓದುವಂಥ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇವತ್ತೇನು ಮಾಡ್ತೀನಿ ಅಂತಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಕ್ಕೆ ನಿಮಗೇನು ಮಾಡ್ತಾರೆ ಅಂತಂದರೆ ಯಾವ ಒಂದು ಚಾಪ್ಟರ್ ಮೇಲೆ ಯಾವ ಕ್ವಶನ್ಸ್ಗಳು ಬರ್ತಾವೆ. ಸೊ ಇವತ್ತು ನಾ ಏನು ಮಾಡ್ತೀನಿ ಅಂದರೆ ನಿಮಗೊಂದು ಫಸ್ಟ್ ಚಾಪ್ಟರ್ ಬರ್ತದೆ, ಯಾವುದ್ರಿ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಬರ್ತದ. ಸೊ ಅದಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳು ಯಾವ ಬರ್ತವೆ ಮತ್ತು ಅದಕ್ಕೆ ಭಾರತದೊಂದಿಗೆ ಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಯಾವುವು, ಜಲಗಡಿ ಹೊಂದಿದ ರಾಷ್ಟ್ರಗಳವು, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಎಷ್ಟದಾವೆ, ಹೌದಾ? ಆಮೇಲೆ ನಮ್ಮ ಭಾರತ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ ನಿಮ್ಗೆ ಇವತ್ತು ತಿಳಿಸ್ಕೊಳ್ತಾ ಹೋಗ್ತೇನೆ. ಹಾಗಾದರೆ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಯಾವುದೈತ್ರಿ ಇವತ್ತು ಚಾಪ್ಟರು? ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಅದಕ್ಕಿಂತ ಮುಂಚೆ ನಮ್ಮ ಒಂದು ಭಾರತದ ಮೂಲ ಬಗ್ಗೆ ನಾವೇನು ಮಾಡೋಣ ತಿಳ್ಕೊಳ್ತಾ ಹೋಗೋಣ. ನಮ್ಮ ಒಂದು ಭಾರತ ಅನ್ನೋದು ಏನಪ್ಪ ಅಂತಂದರೆ ಪುರಾತನ ರಾಜನಾದಂತಹ ಭರತನಿಂದ ನಮ್ಮ ಒಂದು ಭಾರತಕ್ಕೆ ಭಾರತ ಎಂಬ ಹೆಸರು ಬರ್ತದ ವಿದ್ಯಾರ್ಥಿಗಳೇ. ನಮ್ಮ ಒಂದು ಭಾರತವನ್ನು ಸಿಂಧು ನಾಗರಿಕತೆಯಲ್ಲಿ ಇಂಡಿಯಾ ಮತ್ತು ಹಿಂದೂಸ್ತಾನ್ ಅಂತ ಕರಿತಿದ್ದರಿ, ಹೌದಾ? ಸೊ ನಮ್ಮ ಒಂದು ಭಾರತವನ್ನು ಸಿಂಧು ನಾಗರಿಕತೆಯಲ್ಲಿ ಯಾವುದು ಹಿಂದೂಸ್ತಾನ್ ಇಂಡಿಯಾ ಅಂತ ಕರಿತಿದ್ರು. ನಮ್ಮ ಒಂದು ಭಾರತದ ರಾಜಧಾನಿ ಯಾವುದು ವಿದ್ಯಾರ್ಥಿಗಳೇ? ನಮ್ಮ ಒಂದು ಭಾರತದ ರಾಜಧಾನಿ ಯಾವುದ್ರಿ? ನವದೆಹಲಿ ಅಂತ ಕರೀತಾರೆ. ನಮ್ಮ ಒಂದು ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಕಂಡು ಬರ್ತದ. ನೋಡ್ರಿ ಇಲ್ಲಿ ನೋಡ್ರಿ, ನಮ್ಮ ಒಂದು ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಏನು ಮಾಡ್ತದ? ಕಂಡು ಬರ್ತದ. ನಮ್ಮ ಒಂದು ಪ್ರಪಂಚದ ಪ್ರಪಂಚದಲ್ಲಿಯೇ ಎಲ್ಲ ರಾಷ್ಟ್ರಗಳಲ್ಲಿ ವಿಸ್ತೀರ್ಣದಲ್ಲಿ ನಮ್ಮ ಒಂದು ಭಾರತ 7ನೆಯ ರಾಷ್ಟ್ರವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲದ ನೋಡ್ರಿ, ನಮ್ಮ ಒಂದು ಭಾರತ 7ನೆಯ ರಾಷ್ಟ್ರವಾಗಿದೆ. ಹಾಗಾದ್ರೆ ನಮ್ಮ ಒಂದು ಭಾರತ 3 ಕಡೆ ನೀರಿನಿಂದ ಕೂಡಿದ್ದು, ಒಂದು ಕಡೆ ಭೂಭಾಗವನ್ನು ಹೊಂದಿದೆ. ಅದೇ ಯಾವ ಒಂದು ದೇಶ ಅಂತಂದ್ರೆ ನಮ್ಮ ಒಂದು ಭಾರತ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಮ್ಮ ಒಂದು ಭಾರತದ ರಾಜಧಾನಿ ಯಾವುದ್ರಿ? ನವದೆಹಲಿ, ಹೌದಾ? ಆಮೇಲೆ ನಮ್ಮ ಒಂದು ಅಧಿಕೃತ ಭಾಷೆ ಯಾವುದು? ನಮ್ಮ ಒಂದು ಯಾವುದೋ ರಾಷ್ಟ್ರದ ಅಧಿಕೃತ ಭಾಷೆ ಯಾವುದ್ರಿ ಅಂತಂದ್ರೆ ಹಿಂದಿ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ನಮ್ಮ ಒಂದು ರಾಷ್ಟ್ರಗೀತೆ ಯಾವುದು? ಎಲ್ಲರಿಗೂ ಕೂಡ ಗೊತ್ತದ, ಹೌದಾ? ಯಾವ್ದ್ರಿ? ಜನಗಣ ಮನ, ಹೌದಾ? ಇನ್ನು ನೆಕ್ಸ್ಟು ನಮ್ಮ ಒಂದು ಭಾರತದಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತಾವ? 28 ರಾಜ್ಯಗಳು ಕಂಡು ಬರ್ತಾವ. ಇಲ್ಲಿ ನೋಡ್ರಿ, ಅದ ನಮ್ಮ ಒಂದು ನಕಾಶೆ ಅದ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಅಷ್ಟು ರಾಜ್ಯಗಳು ಇಲ್ಲಿ ಏನಾಗ್ತಾವ? ಕಂಡು ಬರ್ತಾವ, ಹೌದಾ? 28 ರಾಜ್ಯಗಳನ್ನ ಹೊಂದಿದೆ. ಆಮೇಲೆ ನಮ್ಮ ಭಾರತದ ನೆರೆಹೊರೆಯ ರಾಷ್ಟ್ರಗಳು, ಭಾರತದೊಂದಿಗೆ ನೆರೆಹೊರೆಯ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರೆ 11 ರಾಷ್ಟ್ರಗಳನ್ನು ಹೊಂದಿದೆ. ನೋಡ್ರಿ ವಿದ್ಯಾರ್ಥಿಗಳೇ, ಎಷ್ಟು ರಾಷ್ಟ್ರಗಳನ್ನು ಹೊಂದಿದೆ? 11 ರಾಷ್ಟ್ರಗಳು. ಹಾಗಾದ್ರೆ ನಮ್ಮ ಒಂದು ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಕಂಡು ಬರ್ತದೆ ಅಂತಂದ್ರೆ 32,87,263 ಚದರ ಕಿಲೋಮೀಟರ್ ಕಂಡು ಬರ್ತದೆ. ನೋಡ್ರಿ, ಇಲ್ಲಿ ಸ್ವಲ್ಪ ಏನಾಗ್ಯದ? ಮಿಸ್ಟೇಕ್ಸ್ ಆಗ್ಯದ, ಟೈಪ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಆಗಿರ್ತದ. ಸೊ ಇಲ್ಲಿ ನೋಡ್ರಿ, 32,87,263 ಚದರ ಕಿಲೋಮೀಟರ್ ನಮ್ಮ ಒಂದು ಭಾರತದ ವಿಸ್ತೀರ್ಣವನ್ನು ಹೊಂದಿದೆ. ಹಾಗಾದರೆ ಇಲ್ಲಿ ನೋಡ್ರಿ, ನಮ್ಮ ಭಾರತದ ಒಟ್ಟು ವಿಸ್ತೀರ್ಣವನ್ನು ನೋಡಿದ್ವಿ. ಭೂಗಡಿಯನ್ನು ಎಷ್ಟು ಹೊಂದಿದೆ ಅಂತಂದರೆ 15,200 ಕಿಲೋಮೀಟರ್ ಹೊಂದಿದೆ ನಮ್ಮ ವಿದ್ಯಾರ್ಥಿಗಳೇ. ಒಟ್ಟು ಭೂಗಡಿ ಎಷ್ಟದ ರೀ? 15,200 ಕಿಲೋಮೀಟರ್ ಅದ. ಜಲಗಡಿ ಬಂದ್ಬಿಟ್ಟು 6,100 ಕಿಲೋಮೀಟರ್ ಕಂಡು ಬರ್ತದ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ ಬರ್ರಿ. ನೆಕ್ಸ್ಟ್ ಇಲ್ಲಿ ಕಂಡು ಬರ್ತದೆ ನೋಡ್ರಿ, ನಮ್ಮ ಒಂದು ಭೂಗಡಿ ಎಷ್ಟದ ರೀ? 15,700 ಕಿಲೋಮೀಟರ್ ಭಾರತದೊಂದಿಗೆ ಭಾರತದ ಭೂಗಡಿಯನ್ನು ಹೊಂದಿದೆ. ಇನ್ನು ಜಲಗಡಿ ಎಷ್ಟದಪ್ಪ ಅಂತಂದರೆ ನಮ್ಮ ಒಂದು ಭಾರತದ 6,100 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ. ಒಟ್ಟು ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದರೆ ವಿದ್ಯಾರ್ಥಿಗಳೇ 7 ರಾಷ್ಟ್ರಗಳು ಕಂಡು ಬರ್ತಾವ. ಆಮೇಲೆ ಜಲಗಡಿಯನ್ನು ಹೊಂದಿದ್ದು ಯಾವುವು ಅಂತಂದರೆ 2 ರಾಷ್ಟ್ರಗಳು. ಇನ್ನೆರಡು ರಾಷ್ಟ್ರಗಳು ಏನಪ್ಪಾ ಅಂತಂದರೆ ಇವು ದ್ವೀಪ ರಾಷ್ಟ್ರಗಳು ಕಂಡು ಬರ್ತಾವ ವಿದ್ಯಾರ್ಥಿಗಳೇ. ಯಾವ್ರಿ? 2 ದ್ವೀಪ ರಾಷ್ಟ್ರಗಳು ಕಂಡು ಬರ್ತಾವ. ಹಾಗಾದ್ರೆ ಇಲ್ಲಿ ನಾವೇನು ಮಾಡೋಣ ಅಂತಂದರೆ ನಮ್ಮ ಒಂದು ಭಾರತದ ನಕಾಶೆ ಬಗ್ಗೆ ಸ್ವಲ್ಪ ಏನು ಮಾಡೋಣ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡೋಣ ಬರ್ರಿ, ನಮ್ಮ ಒಂದು ಭಾರತದ ನಕಾಶೆಯನ್ನು ಹಾಕ್ತೇನೆ. ನಮ್ಮ ಒಂದು ಭಾರತದ ನಕಾಶೆಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತಾವ್ರಿ? ನಮ್ಮ ಒಂದು ಭಾರತದಲ್ಲಿ 28 ರಾಜ್ಯಗಳು ಏನು ಮಾಡ್ತಾವ? ಕಂಡು ಬರ್ತಾವೆ, ಹೌದಾ? ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ನಿಮಗೆ ನನಗಿಂತ ಚಂದ ಅಂತ ತೆಗಿಯಕ್ಕೆ ಬರ್ತದ ನಕಾಶನ, ಹೌದಾ? ಸೊ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಭಾರತದ ನಕಾಶೆಯನ್ನು ನೋಡಿದಾಗ
ಹೌದಾ? ಇದು ನಮ್ಮ ಒಂದು ಭಾರತದ ನಕಾಶೆ. ನೀವು ನನಗಿಂತ ಚಂದ ತೆಗಿತೀರಿ ಅಂತ ನನಗೆ ಗೊತ್ತದ. ಸೊ ಇದೇನಪ್ಪ ಅಂತಂದ್ರೆ ಶ್ರೀಲಂಕಾ. ಹೌದಾ? ಇಲ್ಲಿ ನೋಡ್ರಿ, ನಮ್ಮ ಒಂದು ಭಾರತ ಏನಪ್ಪ ಅಂತಂದ್ರೆ ಒಟ್ಟು ವಿಸ್ತೀರ್ಣ ಎಷ್ಟದ ರೀ? 32 ಲಕ್ಷ. ಒಟ್ಟು ವಿಸ್ತೀರ್ಣ 87,263 ಸ್ಕ್ವೇರ್ ಕಿಲೋಮೀಟರ್ ಅಂತ ಕರೀತಾರೆ. ಒಟ್ಟು ವಿಸ್ತೀರ್ಣ ವಿದ್ಯಾರ್ಥಿಗಳೇ, ಭಾರತದ ಒಟ್ಟು ವಿಸ್ತೀರ್ಣ. ಹೌದಾ? ಭಾರತದ ಒಟ್ಟು ವಿಸ್ತೀರ್ಣ ಅದ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಒಂದು ಭಾರತದ ಒಟ್ಟು ವಿಸ್ತೀರ್ಣವನ್ನು ನೋಡಿದಾಗ ಪೂರ್ವ ಮತ್ತು ಪಶ್ಚಿಮವಾಗಿ ಎಷ್ಟು ಉದ್ದವನ್ನು ಹೊಂದಿದೆ, ಉತ್ತರ ಮತ್ತು ದಕ್ಷಿಣವಾಗಿ ಎಷ್ಟನ್ನು ಹೊಂದಿದೆ ಅಂತ ನಾವು ನೋಡೋಣ. ಹೌದಾ? ಉತ್ತರ ಮತ್ತು ದಕ್ಷಿಣವಾಗಿ, ಹೌದು. ಇನ್ನು ಪೂರ್ವ ಮತ್ತು ಪಶ್ಚಿಮವಾಗಿ. ಹೌದಾ? ಇದು ಪೂರ್ವ, ಇದು ಪಶ್ಚಿಮ. ಹೌದಾ? ಇದು ಉತ್ತರ, ಇದು ದಕ್ಷಿಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಭಾರತ ಪೂರ್ವ ಮತ್ತು ಪಶ್ಚಿಮವಾಗಿ ಎಷ್ಟದಪ್ಪ ಅಂತಂದ್ರೆ 2,933 ಕಿಲೋಮೀಟರ್ ಹೊಂದಿದೆ ನೋಡ್ರಿ ವಿದ್ಯಾರ್ಥಿಗಳೇ. 2,933 ಕಿಲೋಮೀಟರ್. ಹೌದಾ? ಪೂರ್ವ ಮತ್ತು ಪಶ್ಚಿಮವಾಗಿ ಎಷ್ಟದ ಅಂತಂದ್ರೆ 2,933 ಕಿಲೋಮೀಟರ್. ಹಾಗಾದ್ರೆ ಉತ್ತರ ಮತ್ತು ದಕ್ಷಿಣವಾಗಿ ಎಷ್ಟದಪ್ಪ ಅಂತಂದ್ರೆ 3,214 ಕಿಲೋಮೀಟರ್ ಅದ ವಿದ್ಯಾರ್ಥಿಗಳೇ. ಎಷ್ಟ್ರಿ? 3,214 ಕಿಲೋಮೀಟರ್. ಹಾಗಾದ್ರೆ ಇಷ್ಟನ್ನ ನಾವು ತಿಳ್ಕೊಂಡಿವಿ. ಹೌದಾ? ಸೊ ಒಟ್ಟು ಭೂಗಡಿ ಎಷ್ಟದ ರೀ? ಭೂಗಡಿ ಎಷ್ಟದ ರೀ? 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಇನ್ನು ಜಲಗಡಿ ಎಷ್ಟದ ವಿದ್ಯಾರ್ಥಿಗಳೇ? 6,100 ಕಿಲೋಮೀಟರ್. ಹೌದಾ? 6,100 ಕಿಲೋಮೀಟರ್ ಅಷ್ಟು ಜಲಗಡಿಯನ್ನು ಹೊಂದಿದೆ. ಹಾಗಾದ್ರೆ ನಮ್ಮ ಒಂದು ಭಾರತ ಉತ್ತರ ಮತ್ತು ದಕ್ಷಿಣವಾಗಿ ಎಷ್ಟದ, ಪೂರ್ವ ಮತ್ತು ಪಶ್ಚಿಮವಾಗಿ ಎಷ್ಟದ ಅಂತ ನೋಡಿದ್ವಿ. ಇನ್ನು ನೋಡ್ರಿ, ಭಾರತದೊಂದಿಗೆ ಉತ್ತರದ ತುತ್ತ ತುದಿ ಯಾವ್ದ್ರಿ? ಉತ್ತರದ ತುತ್ತ ತುದಿ ಯಾವ್ದು ವಿದ್ಯಾರ್ಥಿಗಳೇ? ಭಾರತದ ಉತ್ತರದ ತುತ್ತ ತುದಿಯನ್ನ ಇಂದಿರಾ ಕೋಲ್ ಅಂತ ಕರೀತಾರೆ ನೋಡ್ರಿ. ಹೌದಾ? ನಿಮಗೆಲ್ಲರಿಗೂ ಗೊತ್ತದ, ಇಂದಿರಾ ಕೋಲ್ ಅಂತ ಕರೀತಾರ. ಹೌದಾ? ಇನ್ನು ದಕ್ಷಿಣದ ತುತ್ತ ತುದಿ ಯಾವುದು? ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್. ಇನ್ನು ಪೂರ್ವದ ತುತ್ತ ತುದಿ ಯಾವ್ದ್ರಿ? ಕಿಬೂತಿ. ಪೂರ್ವದ ತುತ್ತ ತುದಿ ಕಿಬೂತಿ. ಇನ್ನು ಪಶ್ಚಿಮದ ತುತ್ತ ತುದಿ ಯಾವುದು ವಿದ್ಯಾರ್ಥಿಗಳೇ? ರನ್ ಆಫ್ ಕಚ್. ಹಾಗಾದ್ರೆ ನಮ್ಮ ಒಂದು ಭಾರತ 3 ಕಡೆ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಭೂಮಿಯನ್ನು ಹೊಂದಿದಂತಹ ದೇಶ ಯಾವುದು ಅಂತಂದ್ರೆ ಅದುವೇ ನಮ್ಮ ಭಾರತ. ಹೌದಾ? ಇಲ್ಲಿ ನೋಡ್ರಿ, ಬಂಗಾಳ ಕೊಲ್ಲಿ ಕಂಡು ಬರ್ತದ. ಬಂಗಾಳ ಕೊಲ್ಲಿ. ಹೌದಾ? ಇಲ್ಲಿ ಏನಪ್ಪಾ ಅಂತಂದ್ರೆ ಅರಬ್ಬಿ ಸಮುದ್ರ ಕಂಡು ಬರ್ತದೆ ವಿದ್ಯಾರ್ಥಿಗಳೇ. ಅರಬ್ಬಿ ಸಮುದ್ರ ಕಂಡು ಬರ್ತದ. ಇಲ್ಲಿ ಏನಪ್ಪಾ ಅಂತಂದ್ರೆ ಹಿಂದೂ ಮಹಾಸಾಗರ ಕಂಡು ಬರ್ತದ. ಹೌದಾ? ಹಿಂದೂ ಮಹಾಸಾಗರ ಕಂಡು ಬರ್ತದ. ಹೌದಾ? ಸೊ ಹಾಗಾದ್ರೆ ನಮ್ಮ ಒಂದು ಭಾರತ ಹಿಮಾಲಯ ಪರ್ವತದ ಕೆಳಗಡೆ ಒಂದು ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಕಂಡು ಬರ್ತದ. 3 ಕಡೆ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಭೂಮಿಯನ್ನು ಹೊಂದಿದಂತಹ ದೇಶವೇ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಅಂತ ನಾವು ಕರಿತೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ದಕ್ಷಿಣದ ತುತ್ತ ತುದಿಯನ್ನ ಇಂದಿರಾ ಪಾಯಿಂಟ್ ಅಂತ ಕರಿತೇವೆ. ಪೂರ್ವದ ತುತ್ತ ತುದಿಯನ್ನ ಇಂದಿರಾ ಕೋಲ್ ಅಂತ ಕರೆದ್ರೆ, ಪೂರ್ವದ ತುತ್ತ ತುದಿಯನ್ನ ಕಿಬುತಿ ಅಂತ ಕರಿತೇವೆ ವಿದ್ಯಾರ್ಥಿಗಳು. ಇನ್ನು ಪಶ್ಚಿಮದ ತುತ್ತ ತುದಿಯನ್ನ ರನ್ ಆಫ್ ಕಚ್ ಅಂತ ಕರಿತೇವೆ. ಹಾಗಾದ್ರೆ ಭಾರತದ ಇನ್ನು ಇಲ್ಲಿ ನೋಡ್ರಿ, ಭಾರತದ ಉತ್ತರದ ಕೊನೆಯ ರಾಜ್ಯ ಯಾವುದು ಅಂತ ನಿಮಗೆ ಕ್ವಶನ್ ಆದ್ರಿ. ಇದು ಏನಪ್ಪಾ ನಿಮ್ಗೆ ಈ ರೀತಿ ಕ್ವಶನ್ಸು ಆಗುವಂತ ಚಾನ್ಸಸ್ ಅದ ವಿದ್ಯಾರ್ಥಿಗಳೇ. ಭಾರತದ ಉತ್ತರದ ಕೊನೆಯ ರಾಜ್ಯ ಯಾವ್ದು ವಿದ್ಯಾರ್ಥಿಗಳೇ? ಇಲ್ಲಿ ಯಾವ್ದು ಬರ್ತೈತ್ರಿ? ಜಮ್ಮು ಮತ್ತು ಕಾಶ್ಮೀರ್ ಕಂಡು ಬರ್ತದೆ ನೋಡ್ರಿ. ಜಮ್ಮು ಮತ್ತು ಕಾಶ್ಮೀರ್. ಹೌದಾ? ಇನ್ನು ದಕ್ಷಿಣದ ಕೊನೆಯ ರಾಜ್ಯ ಅಂತ ಕೇಳಿದ್ನ ಯಾವ್ದು ಬರ್ತದೆ ವಿದ್ಯಾರ್ಥಿಗಳೇ? ತಮಿಳುನಾಡು ಬರ್ತದೆ ನೋಡ್ರಿ. ದಕ್ಷಿಣದ ಕೊನೆಯ ರಾಜ್ಯ ಯಾವುದು? ತಮಿಳುನಾಡು.
ಇವೆಲ್ಲವೂ ಕೂಡ ನೀವೇನು ಮಾಡಿರಿ ಅಂತಂದ್ರೆ ಮ್ಯಾಪ್ ರೀಡಿಂಗನ್ನು ಮಾಡಿ ಇಟ್ಕೋರಿ. ನಾ ಈಗ ಯಾವ ರೀತಿಯಾಗಿ ಮಾಡತ್ತೇನೆ ನೋಡ್ರಿ, ಇದನ್ನು ನೋಟ್ಸ್ ಮಾಡಿ ಇಟ್ಕೋರಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಉತ್ತರ ಮತ್ತು ದಕ್ಷಿಣದ ನೋಡಿದ್ವಿ ರೀ. ಇನ್ನು ಪೂರ್ವದ ಕೊನೆಯ ರಾಜ್ಯ ಯಾವ್ದ್ರಿ? ಯಾವ್ದ್ರಿ ಪೂರ್ವದ್ದು? ಅರುಣಾಚಲ್ ಪ್ರದೇಶ್ ವಿದ್ಯಾರ್ಥಿಗಳೇ. ಅರುಣಾಚಲ್ ಪ್ರದೇಶ. ಅರುಣಾಚಲ ಪ್ರದೇಶ, ಹೌದಾ? ಇಲ್ಲಿ ಯಾವ್ದು ಬರ್ತದ? ಕಿಬುತಿ, ಕೊನೆಯ ರಾಷ್ಟ್ರ ಕಿಬುತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅರುಣಾಚಲ್ ಪ್ರದೇಶ್ ಕಂಡು ಬಂದರೆ ಇಲ್ಲಿ ಯಾವ್ದು ಕಂಡು ಬರ್ತದ? ಪಶ್ಚಿಮದ ಕೊನೆಯ ರಾಜ್ಯ ಯಾವುದ್ರಿ ವಿದ್ಯಾರ್ಥಿಗಳು? ನಮ್ಮ ಒಂದು ಗುಜರಾತ್, ಹೌದಾ? ಗುಜರಾತ್. ಪಶ್ಚಿಮದ ಕೊನೆಯ ರಾಜ್ಯ ಯಾವುದ್ರಿ? ಗುಜರಾತ್. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ನಾವು ಇನ್ನೂ ಒಂದು ಏನು ತಿಳ್ಕೊಬೋದಂತಹ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ 2 ರೇಖೆಗಳು ಹಾದು ಹೋಗ್ತಾವ್ರಿ, ಹೌದಾ? ಯಾವ್ಯಾವ್ರಿ? 2 ರೇಖೆಗಳು ಹಾದು ಹೋಗ್ತಾವ. ಒಂದು 23 ಉತ್ತರ ಅಕ್ಷಾಂಶ ರೇಖೆ ಹಾದು ಹೋಗ್ತದ ಪೂರ್ವ ಮತ್ತು ಪಶ್ಚಿಮವಾಗಿ, ಹೌದಾ? ಆಮೇಲೆ ಉತ್ತರ ಮತ್ತು ದಕ್ಷಿಣವಾಗಿ 82 ಪೂರ್ವ ರೇಖಾಂಶವು ಏನು ಮಾಡ್ತದೆ ವಿದ್ಯಾರ್ಥಿಗಳೇ? ಹಾದು ಹೋಗ್ತದ. ಇವು ಪೂರ್ವ ರೇಖಾಂಶವು 5 ರಾಜ್ಯಗಳ ಮೇಲೆ ಹಾದು ಹೋದರೆ ಉತ್ತರ ಅಕ್ಷಾಂಶವು, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ ಕೂಡ ಕರೀತಾರೆ ವಿದ್ಯಾರ್ಥಿಗಳೇ. ಇದು 8 ದೇಶಗಳ ಮೇಲೆ ಏನು ಮಾಡ್ತದ? ಹಾದು ಹೋಗ್ತದ. ಅದನ್ನು ನಾವೇನು ಮಾಡೋಣ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಈ ರೇಖೆ ಅದಲ್ಲ, ಇದೇ ರೇಖೆ, ಹೌದಾ? ಇದೇ ರೇಖೆಯನ್ನು 23 ಪೂರ್ವ, ಇದು ಉತ್ತರ ಅಕ್ಷಾಂಶ ರೇಖೆ ಅಂತ ಕರೀತಾರೆ. ಇದನ್ನು ಉತ್ತರ ಅಕ್ಷಾಂಶ. ಇದು 8 ರಾಜ್ಯಗಳ ಮೇಲೆ ಹಾದು ಹೋಗ್ತದ ನೋಡ್ರಿ. ಎಷ್ಟು ರಾಜ್ಯ ರೀ? 8 ರಾಜ್ಯಗಳ ಮೇಲೆ ಹಾದು ಹೋಗ್ತದ ವಿದ್ಯಾರ್ಥಿಗಳೇ, ಹೌದಾ? ಆ 8 ರಾಜ್ಯಗಳನ್ನು ನೋಡೋಣ್ರಿ. ಇದನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತನು ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವೇನು ಮಾಡ್ತೀವಿ? ಕರಿತೀವಿ, ಹೌದಾ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಇದು ಏನಪ್ಪ? 8 ರಾಜ್ಯಗಳ ಮೇಲೆ ಹಾದು ಹೋಗ್ತದ ರೀ. 8 ರಾಜ್ಯಗಳು. ಆ 8 ರಾಜ್ಯಗಳನ್ನು ಇಲ್ಲಿ ಹೇಳ್ತೀನಿ ನೋಡ್ರಿ, ಹೌದಾ? ಒಂದು ಯಾವುದು ಅಂತಂದರೆ, ಇಲ್ಲಿ ನಾವು ಒಂದು ಸೂತ್ರವನ್ನು ಹೇಳ್ತಾರೆ, ಪಮ್ಮಿ ಮಗು ರಾಜ್ಯ ಛತ್ರಿ ಅಂತೇಳಿ, ಹೌದಾ? ಒಂದು ರಾಜ್ಯ ಯಾವುದು ಕಂಡು ಬರ್ತದ? ಒಂದು ಇಲ್ಲಿ ಬರ್ತದ ನೋಡ್ರಿ, ಗುಜರಾತ್, ಹೌದಾ? ಗುಜರಾತ್. ಇಲ್ಲಿ ಗುಜರಾತ್ ಕಂಡು ಬರ್ತದ, ಇಲ್ಲಿ ರಾಜಸ್ಥಾನ ಕಂಡು ಬರ್ತದ, ಮಧ್ಯಪ್ರದೇಶ ಕಂಡು ಬರ್ತದ, ಹೌದಾ? ಒಂದು ಯಾವುದು? ಗುಜರಾತ್. ಎರಡನೇದು ರಾಜಸ್ಥಾನ್. ಇಲ್ಲಿ ಬರೀತೀನಿ ನೋಡ್ರಿ, ರಾಜಸ್ಥಾನ್. 3 ಮಧ್ಯಪ್ರದೇಶ್. 4 ಯಾವುದು ಕಂಡು ಬರ್ತದೆ ರೀ? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್. ಇನ್ನೊಂದು ಛತ್ತೀಸ್ಗಢ. ಆಮೇಲೆ 5 ಪಶ್ಚಿಮ ಬಂಗಾಳ, ಹೌದಾ? 6 ಇಲ್ಲಿ ಬರೀತೇನೆ ನೋಡ್ರಿ ವಿದ್ಯಾರ್ಥಿಗಳೇ. 6 ಯಾವ್ದ್ರಿ? ಜಾರ್ಖಂಡ್. 7 ಮಿಜೋರಾಂಕ್ಕಿಂತ ತ್ರಿಪುರ. 8 ಮಿಜೋರಾಂ. ಇವು 8 ರಾಜ್ಯಗಳ ಮೇಲೆ ಏನು ಮಾಡ್ತದೆ ಅಂತಂದರೆ 73 ಉತ್ತರ ಅಕ್ಷಾಂಶ ರೇಖೆ ಏನು ಮಾಡ್ತದ? ಹಾದು ಹೋಗ್ತದ. ಹಾಗಾದರೆ ವಿದ್ಯಾರ್ಥಿಗಳೇ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಕಂಡು ಬರ್ತದಲ್ಲ, ಇದು ಈ ರೇಖೆಯನ್ನು 82 ಏನಂತ ಕರೀತಾರ? ಪೂರ್ವ ರೇಖಾಂಶ. ಇದು ಉತ್ತರ ಅಕ್ಷಾಂಶ ರೇಖೆ ಆದ್ರೆ ಇದು ಪೂರ್ವ ರೇಖಾಂಶ ಅಂತ ಕರೀತಾರ. ಪೂರ್ವ ಯಾವುದು?
82.5 ಹೌದಾ 82.5 ಪೂರ್ವ ರೇಖಾಂಶ. ಪೂರ್ವ ರೇಖಾಂಶ ಇದು ಏನಪ್ಪ ಅಂತಂದರೆ 8 ರಾಷ್ಟ್ರಗಳ ಮೇಲೆ 8 ರಾಜ್ಯಗಳ ಮೇಲೆ ಏನು ಮಾಡ್ತದ, ರಾಷ್ಟ್ರಗಳು ಅಲ್ಲ ರಾಜ್ಯಗಳ ಮೇಲೆ ಏನು ಮಾಡ್ತದ ವಿದ್ಯಾರ್ಥಿಗಳೇ ಹಾದು ಹೋಗ್ತದ. ಹೌದಾ ಎಷ್ಟು 5 ರಾಜ್ಯಗಳು ಸಾರಿ ಇಲ್ಲಿ 8 ರಾಜ್ಯಗಳು ಏನಪ್ಪ ಅಂದರೆ ಉತ್ತರ ಅಕ್ಷಾಂಶ ಹಾದೋದ್ರೆ 8 ರಾಜ್ಯಗಳು ಉತ್ತರ ಅಕ್ಷಾಂಶಗಳ ಮೇಲೆ ಹಾದೋದ್ರೆ 5 ರಾಜ್ಯಗಳು ಏನಪ್ಪ ಅಂತಂದರೆ ಪೂರ್ವ ರೇಖಾಂಶದ ಮೇಲೆ ಹಾದು ಹೋಗ್ತಾವೆ. 82.5 ಪೂರ್ವ ರೇಖಾಂಶದ ಮೇಲೆ 82.5 ಪೂರ್ವ ರೇಖಾಂಶ 5 ರಾಜ್ಯಗಳ ಮೇಲೆ ಹಾದು ಹೋಗ್ತದ. ಒಂದು ಇಲ್ಲಿ 5 ರಾಜ್ಯಗಳು ಒಂದು ಯಾವ್ದ್ರಿ ಇಲ್ಲಿ ಉತ್ತರ ಪ್ರದೇಶ ಕಂಡು ಬರ್ತದೆ ಇಲ್ಲಿ ಹೌದಾ ಉತ್ತರ ಪ್ರದೇಶ್, ಎರಡನೇದು ಮಧ್ಯಪ್ರದೇಶ್ ಕಂಡು ಬರ್ತದ ಅದ್ರ ಮೇಲೆ ಹಾದೋಗ್ತದ. ಆಮೇಲೆ ಮೂರನೇದು ಯಾವುದಪ್ಪ ಅಂತಂದರೆ ಇನ್ನೊಂದು ಛತ್ತೀಸ್ಗಢ ಮೇಲೂ ಕೂಡ ಏನು ಮಾಡ್ತದ ಹಾದು ಹೋಗ್ತದ. ಛತ್ತೀಸ್ಗಢ ಹೌದಾ. ಇನ್ನೊಂದು ನಾಲ್ಕನೇದು ಇನ್ನೊಂದು ಯಾವ್ದು ಬರ್ತೈತ್ರಿ ನಾಲ್ಕನೇದು ಆಂಧ್ರ ಪ್ರದೇಶ ಮೇಲೆ ಹೋಗ್ತದೆ ನೋಡ್ರಿ. ಎ ಪಿ ಅಂತಂದರೆ ಆಂಧ್ರ ಪ್ರದೇಶ್, ಯು ಪಿ ಅಂತಂದರೆ ಉತ್ತರ ಪ್ರದೇಶ್, ಎಂ ಪಿ ಅಂತಂದರೆ ಮಧ್ಯಪ್ರದೇಶ್ ವಿದ್ಯಾರ್ಥಿಗಳೇ. ಐದನೇದು ಯಾವುದಪ್ಪ ಅಂತಂದರೆ ಒಡಿಸ್ಸಾ ಹೌದಾ. ಈ 5 ರಾಜ್ಯಗಳ ಮೇಲೆ ಏನು ಮಾಡ್ತದ ಅಂತಂದರೆ 82.5 ಪೂರ್ವ ರೇಖಾಂಶವು ಹಾದು ಹೋಗ್ತದ. ಹಾಗಾದರೆ ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ವಿ ರೀ ಮೇಡಮ್. ಸೊ ಇದೇನಪ್ಪ ಅಂತಂದ್ರೆ ನಮ್ಮ ಒಂದು ಭಾರತದ ನಕಾಶೆಯ ಬಗ್ಗೆ ನಾವೇನು ಮಾಡಿ ಸ್ವಲ್ಪ ಜ್ಞಾನವನ್ನು ನಮಗೆ ಬಂತು. ಹಾಗಾದರೆ ನಮ್ಮ ಒಂದು ಭಾರತವು 3 ಕಡೆ ನೀರಿನಿಂದ ಅಂದರೆ ಬಂಗಾಳ ಕೊಲ್ಲಿ ಯಾಕಡೆ ರೀ ಇಲ್ಲಿ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಕೆಳಗೆ ದಕ್ಷಿಣಕ್ಕೆ ಏನಪ್ಪ ಅಂತಂದರೆ ಹಿಂದೂ ಮಹಾಸಾಗರ, ಈ 3 ಕಡೆ ಏನಪ್ಪ ಅಂದ್ರೆ ನೀರಿನಿಂದ ಆವೃತವಾಗಿದೆ. ಒಂದು ಕಡೆ ಭೂಮಿಯಿಂದ ಕೂಡಿದೆ. ಇದೇ ಯಾವುದೋ ದೇಶ ಅಂತಂದರೆ ಅದು ನಮ್ಮ ಒಂದು ಭಾರತ ಅಂತ, ನಮ್ಮ ಹೆಮ್ಮೆಯ ಭಾರತ ಅಂತ ಹೇಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಹೆಮ್ಮೆ ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನೋಡೋಣ ಬರ್ರಿ, ನಾವು ಇವತ್ತಿನ ಒಂದು ವಿಷಯ ಏನದ ಅಂತಂದರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತದ. ಹಾಗಾದರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ನೋಡ್ರಿ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಹೌದಾ ಎಷ್ಟದವ್ರಿ ಒಟ್ಟು ನಮ್ಮ ಒಂದು ಭಾರತದಲ್ಲಿ ನೆರೆಹೊರೆಯ ರಾಷ್ಟ್ರಗಳು ಎಷ್ಟು ಕಂಡು ಬರ್ತಾವ ಅಂತಂದ್ರೆ 11 ರಾಷ್ಟ್ರಗಳು ಕಂಡು ಬರ್ತಾವ ನೋಡ್ರಿ. ಒಂದು ಪಾಕಿಸ್ತಾನ್ ಹೌದಾ, 2 ಅಫ್ಘಾನಿಸ್ತಾನ್ ಕಂಡು ಬರ್ತದ ಹೌದಾ, 1 ಪಾಕಿಸ್ತಾನ್, 2 ಅಫ್ಘಾನಿಸ್ತಾನ್, 3 ಚೀನಾ, 4 ನೇಪಾಳ್, 5 ಏನಪ್ಪ ಅಂತಂದರೆ ಭೂತಾನ್ ಕಂಡು ಬರ್ತದ, 6 ಬಾಂಗ್ಲಾದೇಶ್ ಕಂಡು ಬರ್ತದ, 7 ಮಯನ್ಮಾರ್, 8 ಶ್ರೀಲಂಕಾ, 9 ಮಾಲ್ಡೀವ್ಸ್, 10 ಥೈಲ್ಯಾಂಡ್, 11 ಏನಪ್ಪ ಅಂದರೆ ಇಂಡೋನೇಷ್ಯಾ ಹೌದಾ. ಈ 7 ರಾಷ್ಟ್ರಗಳು ಏನಪ್ಪ ಅಂದರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಇವೆಲ್ಲೆಲ್ಲಿ ಕಂಡು ಬರ್ತಾವ ಹೌದಾ. ಇಲ್ಲಿ ಒಂದು ಚೂರ ಏನು ಮಾಡೋಣ ಅಂತಂದರೆ ಅದೊಂದು ನಕಾಶೆ ಇನ್ನೊಮ್ಮೆ ನೋಡೋಣ. ಇಲ್ಲಿ ನೋಡ್ರಿ ಪಶ್ಚಿಮಕ್ಕೆ ಏನು ಮಾಡ್ತದೆ, ಇಲ್ಲಿ ನಮ್ಮ ಒಂದು ಪಾಕಿಸ್ತಾನ ಕಂಡು ಬರ್ತದೆ ವಿದ್ಯಾರ್ಥಿಗಳು. ಪಶ್ಚಿಮಕ್ಕೆ ಪಾಕಿಸ್ತಾನ ಕಂಡು ಬಂದರೆ ವಾಯುವ್ಯಕ್ಕೆ ಅಫ್ಘಾನಿಸ್ತಾನ್ ಕಂಡು ಬರ್ತದ. ವಾಯುವ್ಯಕ್ಕೆ ಯಾವುದು ಕಂಡು ಬರ್ತದೆ ರೀ ಅಫ್ಘಾನಿಸ್ತಾನ್. ಇಲ್ಲಿ ಒಂದು ಪಾಕಿಸ್ತಾನ ಕಂಡು ಬಂದರೆ ಇಲ್ಲಿ ಅಫ್ಘಾನಿಸ್ತಾನ್ ಕಂಡು ಬರ್ತದೆ ನೋಡ್ರಿ, ಅಫ್ಘಾನಿಸ್ತಾನ್ ಹೌದಾ. ಉತ್ತರಕ್ಕೆ ಯಾವುದು ಕಂಡು ಬರ್ತದೆ ಅಂತಂದರೆ ಉತ್ತರಕ್ಕೆ ಚೀನಾ ಇಲ್ಲಿ ಕಂಡು ಬರ್ತದೆ ರೀ ಹೌದಾ. ಚೀನಾ ಉತ್ತರಕ್ಕೆ ಯಾವುದ್ರಿ ಚೀನಾ ಕಂಡು ಬರ್ತದ. ಆಮೇಲೆ ಇಲ್ಲಿ ನೋಡ್ರಿ ಇದು ಏನಪ್ಪ ಅಂತಂದರೆ ಈಶಾನ್ಯಕ್ಕೆ ನೇಪಾಳ್, ಇಲ್ಲಿ ಏನಂತಂದರೆ ನೇಪಾಳ ಕಂಡು ಬರ್ತದ ಹೌದಾ. ಭೂತಾನ್ ಕಂಡು ಬರ್ತದ ಹೌದಾ. ಆಮೇಲೆ ಬಾಂಗ್ಲಾದೇಶ್ ಆಮೇಲೆ ಮಯನ್ಮಾರ್ ಕಂಡು ಬರ್ತದ ಮಯನ್ಮಾರ್. ನೆಕ್ಸ್ಟು ಮಾಲ್ಡೀವ್ಸ್ ಕಂಡು ಬರ್ತದ ವಿದ್ಯಾರ್ಥಿಗಳೇ, ಇಲ್ಲೇ ಬರ್ತಾವ ಹೌದಾ ಮಾಲ್ಡೀವ್ಸ್. ಆಮೇಲೆ ಇದು ಏನಪ್ಪ ಅಂತಂದರೆ ನಮ್ಮ ಒಂದು ಶ್ರೀಲಂಕಾ. ಇಲ್ಲಿ ಏನಪ್ಪ ಇಲ್ಲೇ ಕೆಳಗೆ ಏನು ಬರ್ತದೆ ಅಂತಂದರೆ ಇಂಡೋನೇಷ್ಯಾ ಬರ್ತದೆ ಮತ್ತು ಥೈಲ್ಯಾಂಡ್ಗಳು ಕಂಡು ಬರ್ತಾವೆ. ಹಾಗಾದ್ರೆ ಇಲ್ಲಿ ನಾವು ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ನಮ್ಮ ಒಂದು ಭಾರತದ ನೆರೆಹೊರೆ ರಾಷ್ಟ್ರಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅನ್ನೋದನ್ನು ನಾವು ಮ್ಯಾಪ್ ಒಳಗೆ ನೋಡಿದ್ವಿ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಮ್ಮ ಒಂದು ಭೂಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರಗಳು ಯಾವ್ಯಾವ ಅಂತ ನಮಗೆ ಗೊತ್ತಾಗಬೇಕು ಹೌದಾ. ಅವು ಯಾವ್ಯಾವ ನೋಡೋಣ ಬರ್ರಿ. ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಭಾರತದೊಂದಿಗೆ ಭೂಗಡಿಯನ್ನು
ಹಂಚಿಕೊಂಡ ರಾಷ್ಟ್ರಗಳು. ಭೂಗಡಿಯನ್ನು ಹಂಚಿಕೊಂಡಂತಹ ರಾಷ್ಟ್ರಗಳು. ಹೌದಾ? ಅವು ಯಾವುವು? ಎಷ್ಟು ಅದಾವ್ರಿ ವಿದ್ಯಾರ್ಥಿಗಳೇ? ನಿಮಗೆ ಈಗ ಆಲ್ರೆಡಿ ನಿಮಗೆ ಗೊತ್ತು ಇದೆ ಅಂತ ನಾನು ಅನ್ಕೊಂತೀನಿ. ಎಷ್ಟು ರಾಷ್ಟ್ರಗಳು ರೀ? ಒಟ್ಟು ಭೂಗಡಿಯನ್ನು ಹೊಂದಿದ್ದು 7 ರಾಷ್ಟ್ರಗಳು ರೀ. ಹೌದಾ? 7 ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿದ್ದಾವೆ. ಹಾಗಾದರೆ 1 by 1 ನೋಡ್ತಾ ಹೋಗೋಣ. ಒಂದನೇದು ಯಾವ್ದ್ರಿ? ಪಾಕಿಸ್ತಾನ್. ಸೆಕೆಂಡ್ ಒನ್ ಯಾವ್ದ್ರಿ? ಅಫ್ಘಾನಿಸ್ತಾನ್ ಅಂತ ಬರ್ತದ. ಹೌದಾ? ಇದು ಪಶ್ಚಿಮಕ್ಕೆ ಕಂಡು ಬರ್ತದ. ಪಶ್ಚಿಮದ ಪಾಕಿಸ್ತಾನ. ಹೌದಾ? ಇಲ್ಲಿ ಅಫ್ಘಾನಿಸ್ತಾನ್. ಇದು ಏನಪ್ಪ ಅಂತಂದರೆ ವಾಯುವ್ಯಕ್ಕೆ ಕಂಡು ಬರ್ತದ ವಿದ್ಯಾರ್ಥಿಗಳೇ, ವಾಯುವ್ಯ. ಹೌದಾ? ಆಮೇಲೆ ಮೂರನೇದು ನೋಡ್ರಿ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ. ಉತ್ತರಕ್ಕೆ ಯಾವುದು ಕಂಡು ಬರ್ತದೆ ಅಂತಂದರೆ ಚೀನಾ. ಇದು ಏನಪ್ಪ ಅಂತಂದರೆ ಉತ್ತರಕ್ಕೆ ಕಂಡು ಬರ್ತದೆ ವಿದ್ಯಾರ್ಥಿಗಳೇ. ಹೌದಾ? ಇನ್ನು 4ನೇದು ಯಾವುದ್ರಿ? ನೇಪಾಳ. ಯಾವುದ್ರಿ? ನೇಪಾಳ. ಇದು ಏನಪ್ಪ ಅಂತಂದರೆ ಈಶಾನ್ಯಕ್ಕೆ ಕಂಡು ಬರ್ತದೆ, ಈಶಾನ್ಯ ಭಾಗದಲ್ಲಿ ಕಂಡು ಬರ್ತದೆ. ಹೌದಾ? ಇನ್ನು 5ನೇದು ಯಾವುದ್ರಿ? ಭೂತಾನ್. ಇದು ಕೂಡ ಏನಪ್ಪ ಅಂತಂದರೆ ಈಶಾನ್ಯಕ್ಕೆ ಕಂಡು ಬರ್ತದ. ಹೌದಾ? ಇನ್ನು 6 ಬಾಂಗ್ಲಾದೇಶ್. ಇದು ಏನಪ್ಪ ಅಂತಂದರೆ ಇದು ಪೂರ್ವಕ್ಕೆ ಕಂಡು ಬರ್ತದ. ಹೌದಾ? ಪೂರ್ವಕ್ಕೆ ಕಂಡು ಬರ್ತದ. ಇನ್ನು 7ನೇದು ಯಾವುದ್ರಿ? ಇನ್ನೊಂದು ಮಯನ್ಮಾರ್. ಹೌದಾ? ಇವು ಏನಪ್ಪ ಅಂದರೆ ಈ 7 ರಾಷ್ಟ್ರಗಳು ಏನಪ್ಪ ಅಂತಂದರೆ ಇದು ಏನಪ್ಪ ಅಂದರೆ ಪೂರ್ವಕ್ಕೆ ಕಂಡು ಬರ್ತದೆ, ಮಯನ್ಮಾರ್. ಇವು 7 ರಾಷ್ಟ್ರಗಳು ಏನಂತಂದರೆ ನಮ್ಮ ಒಂದು ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು. ಇಲ್ಲಿ ಕ್ವಶನ್ ಏನಾಗ್ತದೆ ಅಂತಂದರೆ ಒಟ್ಟು ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಎಷ್ಟು? 7 ರಾಷ್ಟ್ರಗಳು. ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರ ಯಾವುದು ಅಥವಾ ದೇಶ ಯಾವುದು ಅಂತ ಕೇಳಿದರೆ ಯಾವುದನ್ನು ಹಾಕ್ತೀರಿ ವಿದ್ಯಾರ್ಥಿಗಳೇ? ಯಾವುದ್ರಿ? ಬಾಂಗ್ಲಾದೇಶ್. ಹೌದಾ? ಇದು ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂತಂದರೆ 4096.7 ಕಿಲೋಮೀಟರ್ ಅಷ್ಟು ಭೂಗಡಿಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಹೌದಾ? ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದಂತಹ ದೇಶ ಯಾವುದು ಅಂತ ಕೇಳಿದರೆ ಅದು ಅಫ್ಘಾನಿಸ್ತಾನ್. ಕೇವಲ ಎಷ್ಟಪ್ಪ ಅಂತಂದರೆ 106 ಕಿಲೋಮೀಟರ್ ಏನು ಮಾಡಿದೆ ಅಂತಂದರೆ ಇದು ಭೂಗಡಿಯನ್ನು ಹೊಂದಿದೆ ನೋಡ್ರಿ ವಿದ್ಯಾರ್ಥಿಗಳೇ, ಕೇವಲ 106 ಕಿಲೋಮೀಟರ್. ಹಾಗಾದರೆ ಇವು 7 ಏನಪ್ಪ ಅಂತಂದರೆ ನಾವು ಭೂಗಡಿಯನ್ನು ಹೊಂದಿದ ರಾಷ್ಟ್ರಗಳನ್ನು ನೋಡಿದ್ವಿ. ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂತಂದರೆ ಇನ್ನು ಜಲಗಡಿಯನ್ನು ಹೊಂದಿದ್ದು. ಹೌದಾ? 2 ಜಲಗಡಿಯನ್ನು ಹೊಂದಿರ್ತಾವ್ರಿ. ಅವು ಯಾವ? ಒಂದು 8ನೇದು ಯಾವುದ್ರಿ? ಇಲ್ಲಿ ಮಾಲ್ಡೀವ್ಸ್ ಬರ್ತದೆ ನೋಡ್ರಿ, ಮಾಲ್ಡೀವ್ಸ್. ಹೌದಾ? ಇದು ಇನ್ನೊಂದು 9 ಯಾವುದಂತಂದರೆ ಶ್ರೀಲಂಕಾ. 10 ಇವೆರಡು ಏನಪ್ಪ ಅಂತಂದರೆ ಜಲಗಡಿ ಹೊಂದಿದ ರಾಷ್ಟ್ರ. ಹೌದಾ? ಇನ್ನು 2 ರಾಷ್ಟ್ರಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಅವು ಯಾವ? ಒಂದು ಥೈಲ್ಯಾಂಡ್, ಇನ್ನೊಂದು ಇಂಡೋನೇಷ್ಯಾ. ಒಂದು ಥೈಲ್ಯಾಂಡು, ಇನ್ನೊಂದು ಇಂಡೋನೇಷ್ಯಾ. 10 ಥೈಲ್ಯಾಂಡು. ಹೌದಾ? ಇನ್ನೊಂದು ಇಂಡೋನೇಷ್ಯಾ ಅಂತ ಬರ್ತದೆ 11. ಇಲ್ಲಿ ಬರೀತೇನೆ ನೋಡ್ರಿ, 11 ಇಂಡೋನೇಷ್ಯಾ. ಇವೆರಡು ಏನಪ್ಪ ಅಂದ್ರೆ ದ್ವೀಪ ರಾಷ್ಟ್ರಗಳು ಯಾವ್ರಿ? ಥೈಲ್ಯಾಂಡ್, ಇಂಡೋನೇಷ್ಯಾ, ಮಾಲ್ಡೀವ್ಸ್, ಶ್ರೀಲಂಕಾ. ಇವೇನಂತಾರೆ ಜಲಗಡಿಯನ್ನು ಹೊಂದಿದ್ದು ಇವು ದ್ವೀಪ ರಾಷ್ಟ್ರಗಳು ಅಂತ ಕರೀತಾರೆ. ಹೌದಾ? ಸೊ ಹಾಗಾದರೆ ಇಲ್ಲಿ ನಾವು ಏನು ಮಾಡಿದ್ವಿ? ಒಟ್ಟು 11 ರಾಷ್ಟ್ರಗಳನ್ನು ಹೊಂದಿದ್ವಿ. 2 ದೇಶಗಳು ಯಾವ್ರಿ? ಇವೆರಡು ರಾಷ್ಟ್ರಗಳು ಏನಂತಂದರೆ ಜಲಗಡಿ ಹೊಂದಿದ್ದು. ಇನ್ನು 2 ರಾಷ್ಟ್ರಗಳು ಏನು ಮಾಡಿದಾವೆ ಅಂತಂದರೆ ದ್ವೀಪ ರಾಷ್ಟ್ರಗಳು ಆಗಿದ್ದಾವೆ. ಹಾಗಾದರೆ ನಿಮ್ಗೆ ಕನ್ಫ್ಯೂಷನ್ ಆತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 7 ಅದಾವಲ್ಲ, ಇವು ಏನಂತಂದರೆ ಇವಿಷ್ಟು ಏನಪ್ಪ ಅಂತಂದರೆ ಇಲ್ಲಿವರೆಗೂ ಭೂಗಡಿಯನ್ನು ಹೊಂದಿದ್ದು. ಇವೆರಡು ಏನಪ್ಪ ಅಂತಂದರೆ ಜಲಗಡಿ ಹೊಂದಿದ್ದು. ಇವೆರಡು ದೇಶಗಳು ಏನಂತಾರೆ ದ್ವೀಪ ರಾಷ್ಟ್ರಗಳು ಅಂತ ಕರೀತಾರೆ. ಹೌದಾ? ಸೊ ಹಾಗಾದರೆ ಇದನ್ನು ಮೇಡಮ್ ನಾವು ಅಷ್ಟು 11 ದೇಶಗಳು ಹೆಂಗೆ ನೆನಪಿಟ್ಕೋಬೇಕ್ರಿ ಅಂತ ಕೇಳಿದರೆ ಒಂದು ಟ್ರಿಕ್ಸನ್ನು ಹೇಳ್ತೇನೆ, ನೆನಪಿಟ್ಕೋರಿ. ಯಾವುದು?
ACP N M M BBSITI ಅಥವಾ IT ಹೌದಾ IT. ಈ ರೀತಿ ಒಂದು ಟ್ರಿಕ್ಸನ್ನು ನೀವು ಇಟ್ಕೊಂಡಾಗ ಇಲ್ಲಿ ನೋಡ್ರಿ, A ಅಂತಂದ್ರೆ ಏನಪ್ಪ ಅಂತಂದರೆ ಅಫ್ಘಾನಿಸ್ತಾನ್ ಅಂತ ಬರ್ತದ, C ಅಂತಂದರೆ ಚೀನಾ ಬರ್ತದೆ ವಿದ್ಯಾರ್ಥಿಗಳೇ, P ಅಂತಂದ್ರೆ ಯಾವ್ದ್ರಿ ಪಾಕಿಸ್ತಾನ್, ಇನ್ನು N ಅಂತಂದ್ರೆ ಯಾವ್ದ್ರಿ ನೇಪಾಳ ಒಂದು ಅದ ಹೌದಾ, ಎಂ ಅಂತಂದ್ರೆ ಒಂದು ಮಯನ್ಮಾರ್ ಬರ್ತದ, ಇನ್ನೊಂದು ಮಾಲ್ಡೀವ್ಸ್ ಅಂತ ಬರ್ತದ ಹೌದಾ, ಇನ್ನೊಂದು BB ಅಂತ ಬರ್ತದ ನೋಡ್ರಿ, ಇಲ್ಲ B² ಅಂತ M² B² ಅಂತ ನೆನಪಿಟ್ಕೋಬಹುದು ಹೌದಾ. ಇಲ್ಲಿ BB ಅಂತ ಬಂದರೆ ಒಂದು ಬಾಂಗ್ಲಾದೇಶ್ ಬರ್ತದ, ಒಂದು ಭೂತಾನ, ಇನ್ನೊಂದು ಬಾಂಗ್ಲಾದೇಶ್ ಅಂತ ಬರ್ತದ ಹೌದಾ. ಇನ್ನು ನೆಕ್ಸ್ಟ್ S ಅಂತಂದರೆ ಶ್ರೀಲಂಕಾ ಅಂತ ಬರ್ತದ ವಿದ್ಯಾರ್ಥಿಗಳೇ, I ಅಂತಂದರೆ ಯಾವ್ದ್ರಿ ಇಂಡೋನೇಷ್ಯಾ, T ಅಂತಂದರೆ ಯಾವುದು T ಅಂದರೆ ಥೈಲ್ಯಾಂಡ್. ಇವು ಏನಪ್ಪ ಅಂತಂದರೆ ಒಂದು ಟ್ರಿಕ್ಸ್ ಇದು ಹೌದಾ, ಇದು ನೀವು ನೆನಪಿಟ್ಕೋರಿ ಹೌದಾ. ACP N MM BBSIT ಅಥವಾ TI ಈ ರೀತಿ ನೀವು ನೆನಪಿಟ್ಟುಕೊಂಡಾಗ ನಿಮಗೊಟ್ಟು ಭಾರತದ ನೆರೆಹೊರೆಯ ರಾಷ್ಟ್ರಗಳು ನಿಮ್ಗೆ ನೆನಪಿಗೆ ಉಳಿತಾವೆ. ಹಾಗಾದರೆ ಇಲ್ಲಿ ನೋಡ್ರಿ ನಿಮ್ಗೆ ಯಾವ್ಯಾವ ಇದು ACP ಇದು ಕೂಡ ಏನಪ್ಪ ಅಂತಂದರೆ ಭೂಗಡಿಯನ್ನು ಹೊಂದಿದ ರಾಷ್ಟ್ರ, ಅನ್ನೊಂದು ಭೂಗಡಿಯನ್ನು ಹೊಂದೈತಿ. ಇಲ್ಲಿ ಎರಡು ಕೇವಲ ಒಂದು ಇದು ಒಂದನ್ನು ಇದೊಂದು ತೆಗೀರಿ, ಇದೊಂದು ತೆಗೀರಿ, ಇನ್ನೇನು ಉಳಿತದ ಅಂತಂದರೆ ACP N BB M ಅಷ್ಟ ಉಳಿತದ ಹೌದಾ. ಇವು ಏನಂತಂದರೆ ಇವು ಭೂಗಡಿಯನ್ನು ಹೊಂದ್ಯಾವ, ಇನ್ನು ಇನ್ನೊಂದು MS ಅನ್ನೋದು ಏನಪ್ಪ ಅಂತಂದರೆ ಜಲಗಡಿಯನ್ನು ಹೊಂದೈತಿ. ಇನ್ನು ಇವು ಎರಡು ಏನಂತಂದರೆ ದ್ವೀಪ ರಾಷ್ಟ್ರಗಳಂತ ಕರೀತಾರ. ಇನ್ನು ನೆಕ್ಸ್ಟ್ ನಾನು ನೋಡೋಣ ಈ ಎಲ್ಲ ದೇಶಗಳ ಬಗ್ಗೆ ಏನು ಮಾಡೋಣ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಸೊ ಇಲ್ಲಿ ರಬ್ ಆಗೈತನ, ಇದು ಯಾವ್ದ್ರಿ ಶ್ರೀಲಂಕಾ, ಇದು 10ನೇದು ಥೈಲ್ಯಾಂಡ್ ಹೌದಾ. ಸೊ ಈಗ ನೆಕ್ಸ್ಟ್ ನೋಡೋಣ ಫಸ್ಟ್ ಒನ್ ಬಂತು ನೋಡ್ರಿ, ಯಾವ್ದ್ರಿ ಪಾಕಿಸ್ತಾನ್ ಹೌದಾ. ಪಾಕಿಸ್ತಾನದ ರಾಜಧಾನಿ ಯಾವ್ದ್ರಿ ಇಸ್ಲಾಮಾಬಾದ್ ಹೌದಾ. ಪಾಕಿಸ್ತಾನದ ರಾಜಧಾನಿ ಯಾವುದು ವಿದ್ಯಾರ್ಥಿಗಳೇ ಇಸ್ಲಾಮಾಬಾದ್ ಅಂತ ಕರೀತಾರ. ಇದರದ ಒಂದು ಕರೆನ್ಸಿ ಯಾವ್ದ್ರಿ ಪಾಕಿಸ್ತಾನಿ ರೂಪಾಯಿ. ಇದರದ ಒಂದು ಕರೆನ್ಸಿ ಪಾಕಿಸ್ತಾನಿ ರೂಪಾಯಿ ಅಂತ ಕರೀತಾರ. ಇಲ್ಲಿ ನೋಡ್ರಿ ಪಾಕಿಸ್ತಾನದ ರಾಜ್ಯಗಳು, ಇದು ಕೇವಲ 4 ರಾಜ್ಯಗಳನ್ನು ಮಾತ್ರ ಪಾಕಿಸ್ತಾನವು ಹೊಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಪಾಕಿಸ್ತಾನವನ್ನು ನೋಡ್ತೀವಿ ಹೌದಾ, ಇಲ್ಲಿ ಪಾಕಿಸ್ತಾನ ಕಂಡು ಬರ್ತದ, ಇಲ್ಲಿ ಇದರ ರಾಜ್ಯಗಳು ಕಂಡು ಬರ್ತಾವ ನೋಡ್ರಿ. ಇಲ್ಲೊಂದದ ಹೌದಾ ಪಂಜಾಬ್ ಕಂಡು ಬರ್ತದ, ಇದೊಂದು ಕ್ಯೂಟಾ ಅಂತದ, ಇದು ಬಲೂಚಿಸ್ತಾನ್ ಅದ ರೀ, ಇದು ಸಿಂಧ್. ಇವು ಏನಪ್ಪ ಅಂತಂದರೆ ಇದರ ಒಂದು ಸುತ್ತಮುತ್ತಲು ಇರುವಂತಹ ಒಂದು ರಾಜ್ಯಗಳು ನಾವು ಕರಿತೀವಿ ಹೌದಾ. ಇಲ್ಲಿ ನೋಡ್ರಿ, ಇದು ಒಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಲ್ಲಿ ಯಾವುದೋ ಒಂದು ಗಡಿ ರೇಖೆ ಕಂಡು ಬರ್ತದ ಅಂತಂದರೆ ರ್ಯಾಡ್ ಕ್ಲಿಪ್ ಗಡಿ ರೇಖೆ ಕಂಡು ಬರ್ತದ ನೋಡ್ರಿ ವಿದ್ಯಾರ್ಥಿಗಳೇ. ಯಾವ ಗಡಿ ರೇಖೆ ರೀ ರ್ಯಾಡ್ ಕ್ಲಿಪ್ ಗಡಿ ರೇಖೆ. ಅಧಿಕೃತ ಭಾಷೆಗಳು, ಇದರ ಪಾಕಿಸ್ತಾನದಲ್ಲಿ ಮಾತನಾಡುವಂಥ ಅಧಿಕೃತ ಭಾಷೆ ಯಾವುದಂತಾರೆ ಒಂದು ಇಂಗ್ಲೀಷು, ಇನ್ನೊಂದು ಅತಿ ಹೆಚ್ಚು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಉರ್ದುವನ್ನು ಮಾತಾಡ್ತಾರೆ ಹೌದಾ. ಪಾಕಿಸ್ತಾನದಲ್ಲಿ ಉರ್ದು ಮತ್ತು ಇಂಗ್ಲೀಷನ್ನು ಮಾತನಾಡುವಂತಹ ಜನರಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಇಸ್ಲಾಂ ಧರ್ಮ ಕಂಡು ಬರ್ತದೆ ಪಾಕಿಸ್ತಾನದಲ್ಲಿ ಹೌದಾ. ಸೊ ಇನ್ನು ನೆಕ್ಸ್ಟ್ ನೋಡ್ರಿ, ಇದರ ಒಂದು ಗಡಿ ರೇಖೆ ಎಷ್ಟದ ಅಂತಂದರೆ 3323 ಕಿಲೋಮೀಟರ್ ಕಂಡು ಬರ್ತದ. ಹಾಗಾದರೆ ಇದು ಯಾವ ಒಂದು ಗಡಿ ರಾಜ್ಯಗಳನ್ನು ಹೊಂದಿದೆ ಅಂತಂದರೆ ಇಲ್ಲಿ ನೋಡ್ರಿ, ಒಂದು ಯಾವುದಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ್ ಹೌದಾ. ಜಮ್ಮು ಕಾಶ್ಮೀರನ್ನ ಒಂದು ಗಡಿ ರಾಜ್ಯವನ್ನು ಹೊಂದೈತಿ. ಇನ್ನೊಂದು ಪಂಜಾಬ್ ಹೌದಾ, ಇನ್ನೊಂದು ಗುಜರಾತ್ ಮತ್ತು ರಾಜಸ್ಥಾನ್ ಹೌದಾ. ಇವು ಏನಪ್ಪ ಅಂತಂದರೆ ಒಂದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದಂಥ ರಾಜ್ಯಗಳು ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಯಾವ್ದು ಬರ್ತದ ರೀ ಅಫ್ಘಾನಿಸ್ತಾನ್ ಬರ್ತದ ನೋಡ್ರಿ ಹೌದಾ. ಸೆಕೆಂಡ್ ಒನ್ ಯಾವ್ದು ರೀ ಅಫ್ಘಾನಿಸ್ತಾನ್ ಬರ್ತದ ಹೌದಾ. ಇಲ್ಲಿ ನೋಡ್ರಿ, ಇದರ ಒಂದು ರಾಜಧಾನಿ ಕಾಬೂಲ್, ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್. ಇದರ ಒಂದು ಕರೆನ್ಸಿ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಅಫ್ಘಾನಿ. ಹಾಗಾದ್ರೆ ನಮ್ಮ ಭಾರತದ ಕರೆನ್ಸಿ ಯಾವ್ದ್ರಿ ಭಾರತದ ರೂಪಾಯಿ ಅಂತ ಕರಿತೇವೆ. ಇದನ್ನು ಕೂಡ ನೆನಪಿಟ್ಕೋರಿ. ಸೊ ಇದರ ಒಂದು ರಾಜ್ಯಗಳು 34 ರಾಜ್ಯಗಳನ್ನು ಹೊಂದೈತೆ ನೋಡ್ರಿ. ಯಾವ ರಾಷ್ಟ್ರ ರೀ ಅಫ್ಘಾನಿಸ್ತಾನ್ ರಾಷ್ಟ್ರ ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿದೆ ವಿದ್ಯಾರ್ಥಿಗಳು. ಎಷ್ಟು 34 ರಾಜ್ಯಗಳು ಇಲ್ಲಿ ಕಂಡು ಬರ್ತವೆ. ಹಾಗಾದರೆ ಇಲ್ಲಿ ಯಾವ ರೇಖೆ ಕಂಡು ಬರ್ತದೆ ಅಂತಂದರೆ ಡ್ಯುರಾಂಡ್ ರೇಖೆ ಕಂಡು ಬರ್ತದೆ ನೋಡ್ರಿ ಹೌದಾ. ಡ್ಯುರಾಂಡ್ ರೇಖೆ ಎಲ್ಲಿ ಕಂಡು ಬರ್ತದ ಭಾರತ ಮತ್ತು ಅಫ್ಘಾನಿಸ್ತಾನ್ ಹೌದಾ. ಇನ್ನು ಗಡಿ ಉದ್ದ 106 ಕಿಲೋಮೀಟರ್, ಕೇವಲ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದ್ದು. ಇದು ಭೂಗಡಿಯನ್ನು ಹೊಂದಿದ್ದು ಯಾವುದು ಅಂತಂದರೆ ಅತಿ ಕಡಿಮೆ ಭೂಗಡಿ ಹೌದಾ.
ಭೂಗಡಿ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದೆ, ಕೇವಲ 106 ಕಿಲೋಮೀಟರ್. ಇನ್ನು ಗಡಿ ರಾಜ್ಯಗಳು ಬಂದ್ಬಿಟ್ಟು ಒಂದು ಜಮ್ಮು ಕಾಶ್ಮೀರ, ಕೇವಲ ಒಂದು ರಾಜ್ಯವನ್ನು ಮಾತ್ರ ಇದು ಏನು ಮಾಡಿದೆ ಅಂತಂದರೆ ಗಡಿ ರಾಜ್ಯವನ್ನು ಒಳಗೊಂಡಿದೆ. ಆದರೆ ಅತಿ ಹೆಚ್ಚು ಏನು ಮಾಡ್ತವೆ ಇಲ್ಲಿ ನೋಡ್ರಿ, ಅಫ್ಘಾನಿಸ್ತಾನದ ಸುತ್ತಮುತ್ತಲು ಇರುವಂತಹ ಒಟ್ಟು 34 ರಾಜ್ಯಗಳು 34 ಪ್ರಾಂತ್ಯಗಳನ್ನು ಹೊಂದಿದಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ಅಫ್ಘಾನಿಸ್ತಾನ್ ಅಂತ ಹಾಕ್ರಿ. ಹೌದಾ? ಇನ್ನು ನೆಕ್ಸ್ಟ್ ಮೂರನೇದು ನೋಡಂಬರಿ, ಚೀನಾ. ಚೀನಾವನ್ನು ಇದು ಭಾರತದ ಅತಿ ನೆರೆಯ ರಾಷ್ಟ್ರ ಯಾವುದು ಅಂತಂದರೆ ಚೀನಾ. ಅತಿ ದೊಡ್ಡ ನೆರೆಯ ರಾಷ್ಟ್ರ ಅಂತಂದರೆ ಭಾರತದ, ನೋಡ್ರಿ ವಿದ್ಯಾರ್ಥಿಗಳೇ, ಭಾರತದ ಅತಿ ದೊಡ್ಡ ನೆರೆಯ ರಾಷ್ಟ್ರ ಅಂತ ನಾವು ಕರಿತೇವೆ. ಯಾವುದಂದ್ರಿ? ಚೀನಾ. ಭಾರತದ ಅತಿ ದೊಡ್ಡ ನೆರೆಯ ರಾಷ್ಟ್ರ ಯಾವುದು? ಅದುವೇ ನಮ್ಮ ಒಂದು ಚೀನಾ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಭಾರತದ ಅತಿ ದೊಡ್ಡ ನೆರೆಯ ರಾಷ್ಟ್ರ ಅಂತ ಕರೀತಾರ. ಇದರ ರಾಜಧಾನಿ ಬಂದ್ಬಿಟ್ಟು ಬೀಜಿಂಗ್. ಚೀನಾದ ರಾಜಧಾನಿ ಯಾವುದು ವಿದ್ಯಾರ್ಥಿಗಳೇ? ಬೀಜಿಂಗ್. ಇದರದ ಒಂದು ಕರೆನ್ಸಿ ಯುವಾನ್, ಚೈನೀಸ್ ಯುವಾನ್ ಅಂತ ಕರೀತಾರ. ಹಾಗಾದ್ರೆ ಇದು ಎಷ್ಟು ರಾಜ್ಯಗಳನ್ನು ಒಳಗೊಂಡೈತ್ರಿ? 26 ರಾಜ್ಯಗಳನ್ನು ಹೊಂದೈತಿ. ಆದ್ರೆ ನಮ್ಮ ಭಾರತ ಎಷ್ಟು ಒಳಗೊಂಡೈತ್ರಿ? 28 ರಾಜ್ಯಗಳು. ಹಾಗಾದ್ರೆ ಇದರ ಒಂದು ಅಧಿಕೃತ ಭಾಷೆ ಯಾವ್ದು ನೋಡ್ರಿ, ಇಲ್ಲಿ ಮ್ಯಾಂಡರಿನ್ ಅನ್ನೋದು ಇದರ ಒಂದು ಅಧಿಕೃತ ಭಾಷೆ. ಇನ್ನು ಇದರ ಒಂದು ಮ್ಯಾಕ್ ಮೋಹನ್ ಗಡಿ ರೇಖೆ ಏನಪ್ಪಾ ಅಂದ್ರೆ ಚೀನಾ ಮತ್ತು ಭಾರತದ ನಡುವೆ ಏನಂತಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ, ಮೇಕ್ ಮಹಾನ್ ಅಂತಾನೂ ಕರೀತಾರ, ಮ್ಯಾಕ್ ಮೋಹನ್ ಅಂತ ಕರೀತಾರ. ನೋಡ್ರಿ, ಮ್ಯಾಕ್ ಮೋಹನ್ ಅಂತಾನು ಕೂಡ ಏನ್ ಮಾಡ್ತಾರೆ, ಇದನ್ನ ಕರೀತಾರ. ಹಾಗಾದ್ರೆ ಇದರ ಗಡಿಯ ಉದ್ದ ಎಷ್ಟ್ರಿ? 3488 ಕಿಲೋಮೀಟರ್ ಗಡಿಯನ್ನ ಹೊಂದಿದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಗಡಿಯ ರಾಜ್ಯಗಳು ಇಲ್ಲಿ ಯಾವ್ಯಾವ ಕಂಡು ಬರ್ತಾವ ವಿದ್ಯಾರ್ಥಿಗಳ ಗಡಿ ರಾಜ್ಯಗಳು ಅಂತಂದ್ರೆ, ಒಂದು ಜಮ್ಮು ಕಾಶ್ಮೀರ ಕಂಡು ಬರ್ತದ ರೀ, ಇನ್ನೊಂದ್ರಿ ಸಿಕ್ಕಿಂ ಕಂಡು ಬರ್ತದ ನೋಡ್ರಿ, ಇನ್ನೊಂದು ಸಿಕ್ಕಿಂ, ಆಮೇಲೆ ಹಿಮಾಚಲ್ ಪ್ರದೇಶ್ ಕಂಡು ಬರ್ತದ ವಿದ್ಯಾರ್ಥಿಗಳೇ, ಅರುಣಾಚಲ ಪ್ರದೇಶ್ ಕಂಡು ಬರ್ತದ, ಇನ್ನೊಂದು ಇಲ್ಲಿ ನೋಡ್ರಿ ಉತ್ತರಾಖಂಡ ಕಂಡು ಬರ್ತದ. ಹೌದಾ? ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. ನೆಕ್ಸ್ಟ್ ನೇಪಾಳ ಕಂಡು ಬರ್ತದ ರೀ. ಹೌದಾ? 4ನೇ ದೇಶ ಯಾವ್ದ್ರಿ? ಯಾವುದು? ನೇಪಾಳ. ಇದರ ಒಂದು ರಾಜಧಾನಿ ಬಂದ್ಬಿಟ್ಟು ಕಠ್ಮಂಡು. ಹೌದಾ? ಇದರ ರಾಜಧಾನಿ ಕಠ್ಮಂಡು. ಆಮೇಲೆ ಇದರ ಒಂದು ಕರೆನ್ಸಿ ಯಾವುದು ಅಂತಂದ್ರೆ ನೇಪಾಳದ ರೂಪಾಯಿ. ಯಾವ್ದ್ರಿ? ನೇಪಾಳದ ರೂಪಾಯಿ. ಹಾಗಾದ್ರೆ ಇಲ್ಲಿ ಕಂಡು ಬರುವಂತಹ ರಾಜ್ಯಗಳು 7 ರಾಜ್ಯಗಳು ಕಂಡು ಬರ್ತಾವ. ಯಾವ್ದ್ರಿ? ನೇಪಾಳದಲ್ಲಿ 7 ರಾಜ್ಯಗಳು ಕಂಡು ಬರ್ತಾವ. ಇದರ ಒಂದು ಅಧಿಕೃತ ಭಾಷೆ ಯಾವುದು ಅಂತಂದ್ರೆ ನೇಪಾಳಿ. ಇಲ್ಲಿ ಅತಿ ಹೆಚ್ಚು ನೇಪಾಳಿ ಇದರ ಒಂದು ಅಧಿಕೃತ ಭಾಷೆ. ಇದರ ಗಡಿ ರೇಖೆ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ 1751 ಕಿಲೋಮೀಟರ್ ಗಡಿ ರೇಖೆಯನ್ನ ಒಳಗೊಂಡಿದೆ. ಹಾಗಾದ್ರೆ ಗಡಿ ರಾಜ್ಯಗಳು ನೋಡ್ರಿ, ಒಂದು ಪಶ್ಚಿಮ ಬಂಗಾಳ, ಸಿಕ್ಕಿಂ, ಇನ್ನೊಂದು ಉತ್ತರಾಖಂಡ್, ಬಿಹಾರ್ ಮತ್ತು ಉತ್ತರ ಪ್ರದೇಶ್. ಇವು ಏನಪ್ಪಾ ಅಂತಂದ್ರೆ ಇದರ ಒಂದು ಗಡಿ ರಾಜ್ಯಗಳು. ಯಾವ್ಯಾವ್ರಿ? ನೇಪಾಳದ ಗಡಿಯ ರಾಜ್ಯಗಳು. 5ನೇದು ಯಾವ್ದು ಬರ್ತದ ರೀ? ಇನ್ನು ಭೂತಾನ್ ಅಂತ ಬರ್ತದ. ಹೌದಾ? 5th ಒನ್ ಯಾವುದು? ಭೂತಾನ್. ಭೂತಾನದ ರಾಜಧಾನಿ ಯಾವುದು? ಥಿಂಪು. ಭೂತಾನದ ರಾಜಧಾನಿ ಯಾವುದು ವಿದ್ಯಾರ್ಥಿಗಳೇ? ಥಿಂಪು ಅಂತ ಕರೀತಾರ. ಇದ್ರ ಕರೆನ್ಸಿ ನೋಡ್ರಿ ಲುಗುಟ್ರಮ್ ಅಂತ ಅದ. ಹೌದಾ? ಇದು BTN ಅಂತಾನು ನಾವು ಇದನ್ನ ಏನ್ ಮಾಡ್ಬೋದು? ಕರಿತೇವೆ. ಇನ್ನು ಇದರ ರಾಜ್ಯಗಳು ಬಂದ್ಬಿಟ್ಟು 20 ರಾಜ್ಯಗಳನ್ನ ಹೊಂದಿದೆ. ಹೌದು. ಇನ್ನು ನೋಡ್ರಿ, ಇದರ ಅಧಿಕೃತ ಭಾಷೆ ಯಾವುದು? ಜೋಂಕಾ ಅಂತ ನೋಡ್ರಿ ವಿದ್ಯಾರ್ಥಿಗಳೇ. ಇದರ ಒಂದು ಅಧಿಕೃತ ಭಾಷೆ ಜೋಂಕಾ. ನಮ್ಮ ಭಾರತದ್ರಿ ಹಿಂದಿ. ಹೌದಾ? ಇಲ್ಲಿ ಗಡಿ ರೇಖೆ ಎಷ್ಟದ ನೋಡ್ರಿ, 699 ಕಿಲೋಮೀಟರ್ ಅಷ್ಟೇ ಏನ್ ಮಾಡಿದ ವಿದ್ಯಾರ್ಥಿಗಳೇ? ಗಡಿ ರೇಖೆಯನ್ನ ಹೊಂದಿದೆ. ಹಾಗಾದ್ರೆ ಇಲ್ಲಿ ಗಡಿಯ ರಾಜ್ಯಗಳು ನೋಡ್ರಿ, ಒಂದು ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ. ಹೌದಾ? ಇವು ಏನಪ್ಪಾ ಅಂತಂದ್ರೆ ಗಡಿಯ ರಾಜ್ಯಗಳು. ಇನ್ನು ನೆಕ್ಸ್ಟ್ ನೋಡೋಣ್ರಿ, ಇನ್ನು ಬಾಂಗ್ಲಾದೇಶ್. ಹೌದಾ? ಬಾಂಗ್ಲಾದೇಶ್. ಹೌದಾ? ಇಲ್ಲಿ ಬಾಂಗ್ಲಾದೇಶ್ ಇದು ಏನಪ್ಪಾ ಅಂತಂದ್ರೆ ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದಂತಹ ದೇಶ, ರಾಷ್ಟ್ರ ಅಂತ ನಾವೇನ್ ಮಾಡ್ತೇವೆ, ಕರಿತೇವೆ. ಹಾಗಾದ್ರೆ ಇದರ ರಾಜಧಾನಿ ಯಾವುದು ವಿದ್ಯಾರ್ಥಿಗಳೇ? ಢಾಕಾ. ಹೌದಾ? ಇದರ ಒಂದು ಕರೆನ್ಸಿ ಬಂದ್ಬಿಟ್ಟು ಬಾಂಗ್ಲಾದೇಶಿ ಟಾಕಾ. ಇದ್ರದ ಢಾಕಾ ಮತ್ತು ಟಾಕಾ ನೆನಪಿಟ್ಕೊಳ್ಳಿ. ಢಾಕಾ ಅಂತಂದ್ರೆ ರಾಜಧಾನಿ, ಟಾಕಾ ಅಂತಂದ್ರೆ ಕರೆನ್ಸಿ. ಹೌದಾ? ಇದು 8 ಪ್ರಾಂತ್ಯಗಳನ್ನ ಒಳಗೊಂಡಿದೆ ನೋಡ್ರಿ ವಿದ್ಯಾರ್ಥಿಗಳ. ಅಂದ್ರೆ ಪ್ರಾಂತ್ಯಗಳು ಅಂತಂದ್ರೆ ಏನ್ರಿ? ರಾಜ್ಯಗಳು. 8 ರಾಜ್ಯಗಳನ್ನ ಹೊಂದಿದೆ. ಇಲ್ಲಿ ಬಂಗಾಳಿ ಭಾಷೆ ಇದರ ಒಂದು ಅಧಿಕೃತ ಭಾಷೆ ಯಾವುದು?
ನಿಮಗೆ ಕೇಳಿದ್ರಿ ಬಾಂಗ್ಲಾದೇಶದ ಅಧಿಕೃತ ಭಾಷೆ ಯಾವುದು ಅಂತ ಕ್ವಶನ್ ಆದರೆ ಏನಂತ ಹಾಕ್ತೀರಿ? ಬಂಗಾಳಿ ಅಂತ ಹಾಕ್ರಿ. ಹೌದಾ? ಇನ್ನು ನೋಡ್ರಿ, ಇಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ಒಂದು ಗಡಿ ರೇಖೆ ಕಂಡು ಬರ್ತದಪ್ಪ ಅಂತಂದ್ರೆ ರೆಡ್ ಕ್ಲಿಪ್ ಗಡಿ ರೇಖೆ ಕಂಡು ಬರ್ತದ. ಇನ್ನು ಗಡಿಯ ಉದ್ದ ಭಾರತದೊಂದಿಗೆ ಭೂಗಡಿಯನ್ನ ಎಷ್ಟು ಹಂಚ್ಕೊಂಡದ ಅಂತಂದ್ರೆ 4096.7 ಕಿಲೋಮೀಟರ್ ಭೂಗಡಿಯನ್ನ ಹೊಂದಿದೆ. ಬಹಳ ಇಂಪಾರ್ಟೆಂಟ್ ಇದೆ. ಇನ್ನು ಗಡಿಯ ರಾಜ್ಯಗಳು, ಇದರ ಒಂದು ಗಡಿಯ ರಾಜ್ಯಗಳು ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ಪಶ್ಚಿಮ ಬಂಗಾಳ ಬರ್ತದ, ಇನ್ನೊಂದು ಮಿಜೋರಾಂ ಬರ್ತದ ವಿದ್ಯಾರ್ಥಿಗಳೇ, ಆಮೇಲೆ ಮೇಘಾಲಯ, ತ್ರಿಪುರಾ, ಅಸ್ಸಾಂ. ಇವು ಏನಪ್ಪಾ ಅಂತಂದ್ರೆ ಇದು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿದಂತಹ ರಾಜ್ಯಗಳು ಅಂತ ಕರೀತಾರ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರ್ತದೆ? 7th ಒನ್ ಮಯನ್ಮಾರ್. ಇದೇನಪ್ಪ ಅಂತಂದ್ರೆ ಇದು ಕೂಡ ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರ. ಹೌದಾ? ಸೊ ಇದರದ ಒಂದು ರಾಜಧಾನಿ ನೆಪಿಡಾವ್. ಹೌದಾ? ಇನ್ನು ಕರೆನ್ಸಿ ಏನಪ್ಪ ಅಂತಂದ್ರೆ ಬರ್ಮೀಸ್ ಕ್ಯಾಟ್ ಅಂತ ಕರೀತಾರೆ ನೋಡ್ರಿ. ಇದರ ಒಂದು ಅಧಿಕೃತ ಭಾಷೆ ಯಾವುದು ವಿದ್ಯಾರ್ಥಿಗಳೇ? ಬರ್ಮೀಸ್. ಹೌದಾ? ಅಧಿಕೃತ ಭಾಷೆ ಯಾವುದು? ಬರ್ಮೀಸ್. ಇನ್ನು ಗಡಿ ರೇಖೆ ಎಷ್ಟದ ರೀ? 1643 ಕಿಲೋಮೀಟರ್ ಅಷ್ಟು ಗಡಿ ರೇಖೆಯನ್ನು ಹೊಂದಿದೆ. ಇನ್ನು ಗಡಿಯ ರಾಜ್ಯಗಳು ಯಾವ್ಯಾವು? ಒಂದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಮಣಿಪುರ್ ಇದರ ಒಂದು ಗಡಿ ಪ್ರದೇಶಗಳು. ಇನ್ನು ಇವು 7 ಏನಪ್ಪಾ ಅಂತಂದ್ರೆ ಭೂಗಡಿನ ಹೊಂದಿದ್ದು. ಇನ್ನು ನೆಕ್ಸ್ಟ್ ಬರ್ತಾವಲ್ಲ ಅವು ಜಲಗಡಿ ಹೊಂದಿದ ರಾಷ್ಟ್ರಗಳು ಯಾವ್ಯಾವ್ರಿ? ಫಸ್ಟ್ ಒನ್ ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ 8ನೇದು ಯಾವ್ದ್ರಿ? ಮಾಲ್ಡೀವ್ಸ್. ಇದು ಏನಪ್ಪಾ ಅಂತಂದ್ರೆ ಒಂದು ದ್ವೀಪ ರಾಷ್ಟ್ರ ಅಂತಾನು ಕರೀತಾರ, ಆಮೇಲೆ ಜಲಗಡಿ ಅಂತಾನು ಕರೀತಾರ. ಇದು ದ್ವೀಪ ರಾಷ್ಟ್ರ. ಹೌದಾ? ವಿಶ್ವದ ಅತ್ಯಂತ ಚಿಕ್ಕ ದೇಶ ನೋಡ್ರಿ ಇದು. ವಿಶ್ವದ ಅತ್ಯಂತ ಚಿಕ್ಕ ದೇಶ. ಇದೊಂದು ದ್ವೀಪ ರಾಷ್ಟ್ರ, ಜಲಗಡಿಯನ್ನು ಹೊಂದಿದಂತಹ ರಾಷ್ಟ್ರ. ಇದು ಲಾಸ್ಟ್ ಟೈಮ್ ನಿಮಗೆ ಮೊನ್ನೆ ಏನಪ್ಪಾ ಅಂದ್ರೆ TET ಎಕ್ಸಾಮ್ ಆಯಿತು. ಹೌದಾ? ನಾನು ಸಣ್ಣ ಹುಡುಗರಿಗೆ ಹೇಳತ್ತಿರ್ಬೋದು, ಬಟ್ ಇದೊಂದು ಕ್ವಶನ್ ಬಂದಿದ್ದಕ್ಕೆ ಹೇಳತ್ತೀನಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಮಾಲ್ಡೀವ್ಸ್ ಅನ್ನೋದೇನಪ್ಪ ಅಂತಂದ್ರೆ ವಿಶ್ವದ ಅತ್ಯಂತ ಚಿಕ್ಕ ದೇಶ. ಇದು ಕ್ವಶನ್ ಆಗಿತ್ರಿ, ಏನಂತ? ಅತಿ ಚಿಕ್ಕ ದೇಶ ಯಾವುದು ಅಂತ ಕೇಳಿದ್ರು. ಹೌದಾ? ಯಾವುದ್ರಿ? ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ಯಾವುದು ಅಂತ ಕ್ವಶನ್ ಆಗಿತ್ತು. ಅದು ಯಾವುದು ಅಂತಂದ್ರೆ ಮಾಲ್ಡೀವ್ಸ್. ಹೌದಾ? ಇದು TETಗೆ ಆಗಿತ್ತು. ಹೌದಾ? ಇದರದ ಒಂದು ರಾಜಧಾನಿ ಬಂದ್ಬಿಟ್ಟು ಮಾಲೆ. ಹೌದು? ಇದರ ಕರೆನ್ಸಿ ಮಾಲ್ಡಿವಿಯನ್ ರುಪಿಯಾ ಅಂತ ಕರೀತಾನ್ರಿ. ಹೌದಾ? ಇದರ ಕರೆನ್ಸಿ ಯಾವುದು ಅಂತಂದ್ರೆ ಮಾಲ್ಡಿವಿಯಾ ರುಪಿಯಾ. ಹೌದಾ? ರುಪಿಯಾ. ಇನ್ನು ನೆಕ್ಸ್ಟ್ ಇದರ ಒಂದು ಅಧಿಕೃತ ಭಾಷೆ ಯಾವುದು ಅಂತಂದ್ರೆ ದಿವೇಹಿ. ಇದರ ಒಂದು ಅಧಿಕೃತ ಭಾಷೆ ಯಾವುದು? ದಿವೇಹಿ. ಇಲ್ಲಿ ಅತಿ ಕಡಿಮೆ ರಾಜ್ಯಗಳನ್ನು ಹೊಂದಿದ ನೋಡ್ರಿ ಇದು. ಅತಿ ಕಡಿಮೆ ರಾಜ್ಯಗಳನ್ನು ಹೊಂದಿದಂತಹ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದಿವೆ ಒಂದು ಮಾಲ್ಡೀವ್ಸ್. ಅತಿ ಚಿಕ್ಕ ದೇಶ ಯಾವುದು? ಮಾಲ್ಡೀವ್ಸ್. ಅತಿ ಕಡಿಮೆ ರಾಜ್ಯಗಳನ್ನು ಹೊಂದಿದ್ದು ಕೂಡ ಮಾಲ್ಡೀವ್ಸ್. ಹೌದಾ? ಕೇವಲ ಒಂದು ರಾಜ್ಯವನ್ನು ಮಾತ್ರ ಏನು ಮಾಡದ ಇದು ಹೊಂದಿದ. ಹೌದಾ? ಆಮೇಲೆ ಇಲ್ಲಿ ಇನ್ನು ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿದಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅದುವೇ ಅಫ್ಘಾನಿಸ್ತಾನ್. ಆದರೆ ಭೂಗಡಿಯನ್ನು ಕಡಿಮೆ ಹೊಂದಿದೆ. ಹೌದಾ? ಇನ್ನು ರಾಜ್ಯಗಳು, ಇದರ ಒಂದು ಇದರ ಗಡಿಯ ರೇಖೆ ಬಂದ್ಬಿಟ್ಟು ಸಮುದ್ರ ಗಡಿ ಅಂತ ಕರೀತಾರೆ. ಹೌದಾ? ಇದರ ಗಡಿಯ ರಾಜ್ಯಗಳು ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ಹಿಂದೂ ಮಹಾಸಾಗರದ ನೈಋತ್ಯಕ್ಕೆ ಹೌದಾ ಭಾಗದಲ್ಲಿರುವ ದ್ವೀಪದ ಕೆಳಗಡೆ ಏನು ಮಾಡ್ತದ? ಕಂಡು ಬರ್ತದ. ಹೌದಾ? ಇನ್ನು ನೆಕ್ಸ್ಟ್ ನೋಡಂಬರಿ, ಇಲ್ಲಿ ಶ್ರೀಲಂಕಾ. ಹೌದಾ? ಶ್ರೀಲಂಕಾ 9ನೇದು ಯಾವುದು? ಶ್ರೀಲಂಕಾ. ಇದನ್ನು ಕೂಡ ಜಲಗಡಿಯನ್ನು ಹೊಂದಿದಂತಹ ದೇಶ. ಜಲಗಡಿ ಹೊಂದಿದ ದೇಶ ಯಾವುದ್ರಿ? ಶ್ರೀಲಂಕಾ. ಹೌದಾ? ಇಲ್ಲಿ ನೋಡ್ರಿ, ಇದರ ರಾಜಧಾನಿ ಜಯವರ್ಧನ್ಪುರ್. ಹೌದಾ? ಒಂದು ಕೊಲಂಬೋ ಬರ್ತದ. ಮತ್ತು ಇದರ ಶಾಸಕಾಂಗ ರಾಜಧಾನಿ ಅಂತ ಕೇಳಿದ್ರೆ ಯಾವುದು ವಿದ್ಯಾರ್ಥಿಗಳೇ? ಜಯವರ್ಧನ್ಪುರ್ ಕೋಟಿ ಅಂತ ಕರೀತಾರೆ. ಇದರ ಒಂದು ಕರೆನ್ಸಿ ಬಂದ್ಬಿಟ್ಟು ಶ್ರೀಲಂಕಾದ ರೂಪಾಯಿ. ಹೌದಾ? ಶ್ರೀಲಂಕಾದ ರೂಪಾಯಿ. ಇದನ್ನ THB ಅಂತಾನು ಕೂಡ ಏನು ಮಾಡ್ತಾರ? ಕರೀತಾರ. ಇನ್ನು ಇದರ ಅಧಿಕೃತ ಭಾಷೆಗಳು ಒಂದು ತಮಿಳು, ಇನ್ನೊಂದು ಸಿಂಹಳವನ್ನು ಅತಿ ಹೆಚ್ಚು ಮಾತನಾಡುವಂತಹ ಮಾತನಾಡುವಂತಹ ದೇಶ ಅಂತಲೂ ಕೇಳ್ಬೋದು. ಅಧಿಕೃತ ಭಾಷೆ ಸಿಂಹಳವನ್ನು ಅಧಿಕೃತ ಭಾಷೆಯಾಗಿ ಸಿಂಹಳವನ್ನು ಹೊಂದಿದ್ದು ಅಥವಾ ಯಾವುದ್ರಿ? ಶ್ರೀಲಂಕಾದ ಅಧಿಕೃತ ಭಾಷೆ ಸಿಂಹಳ. ಹೌದಾ? ಇದು ಏನಂತಂದ್ರೆ ಸಿಂಹಳವನ್ನು ಮಾತನಾಡುವಂಥ ಜನರು ಎಲ್ಲಿ ಕಂಡು ಬರ್ತಾರ ಅಂತಲೂ ಕೇಳಿದ್ರೆ ಶ್ರೀಲಂಕಾದೊಳಗೆ ಕಂಡು ಬರ್ತಾರ. ಇನ್ನು ರಾಜ್ಯ
ಎಷ್ಟು ಅದಾವ ಅಂತಂದರೆ 9 ರಾಜ್ಯಗಳು ಅಂತ ಕರೀತಾರ. ಇನ್ನು ಗಡಿ ರೇಖೆ ಯಾವುದಂತಂದರೆ ಇಲ್ಲಿ ಕೂಡ ಏನಪ್ಪ ಅಂದರೆ ಸಮುದ್ರ ಗಡಿ ರೇಖೆ ಕಂಡು ಬರ್ತದ. ಇನ್ನು ಗಡಿ ರಾಜ್ಯಗಳು ಬಂದ್ಬಿಟ್ಟು ಮಯನ್ಮಾರ್ ಕೊಲ್ಲಿ, ಇದನ್ನು ಭಾರತದಿಂದ ಏನು ಮಾಡ್ತಾರೆ ಅಂತಂದರೆ ಬೇರ್ಪಡೆಯನ್ನು ಮಾಡ್ತಾರೆ. ಯಾವುದ್ರಿ ಇದು ಮಯನ್ಮಾರ್ ಕೊಲ್ಲಿಯನ್ನು ಏನು ಮಾಡ್ತಾರೆ ಅಂದರೆ ಭಾರತದಿಂದ ಏನು ಮಾಡ್ತಾರೆ ಬೇರ್ಪಡಿಸ್ತಾರೆ. ಸೊ ಇನ್ನು ನೆಕ್ಸ್ಟ್ ನೋಡ್ರಿ 10ನೇದು ಯಾವುದಂತಂದರೆ ಇದು ಥೈಲ್ಯಾಂಡ್. ಇದು ಕೂಡ ಒಂದು ಏನಪ್ಪ ಅಂತಂದ್ರೆ ದ್ವೀಪ ರಾಷ್ಟ್ರ ಅಂತ ಕರೀತಾರ. ದ್ವೀಪ ರಾಷ್ಟ್ರ, ಹೌದಾ. ಇದರ ಒಂದು ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದು ಬ್ಯಾಂಕಾಕ್, ಹೌದಾ. ಇದರ ಕರೆನ್ಸಿ ತಾಯ್ ಬಟ್ ಅಂತ ಕರೀತಾರೆ ನೋಡ್ರಿ ವಿದ್ಯಾರ್ಥಿಗಳು, THB, ಹೌದಾ. ಇನ್ನು ಅಧಿಕೃತ ಭಾಷೆ ತಾಯ್. ಇದರದ ಒಂದು ಅಧಿಕೃತ ಭಾಷೆ ಯಾವುದು ಅಂತಂದರೆ ತಾಯ್. ಯಾವುದ್ರಿ? ಥೈಲ್ಯಾಂಡ್ ತಾಯ್. ಇನ್ನು ಧರ್ಮಗಳು ಯಾವ ಕಂಡು ಬರ್ತಾವ ಅಂದ್ರೆ ಒಂದು ಬೌದ್ಧ ಧರ್ಮ, ಇನ್ನೊಂದು ಇಸ್ಲಾಂ ಧರ್ಮ, ಹೌದಾ. ಬೌದ್ಧ ಧರ್ಮ, ಇಸ್ಲಾಂ ಧರ್ಮವು ದಕ್ಷಿಣ ಭಾಗದಲ್ಲಿದೆ. ಇಸ್ಲಾಂ ಧರ್ಮವು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಯಾವುದು? ಥೈಲ್ಯಾಂಡಿನ ದಕ್ಷಿಣ ಭಾಗಕ್ಕೆ ಬೌದ್ಧ ಮತ್ತು ಇಸ್ಲಾಂ ಧರ್ಮಗಳು ಕಂಡು ಬರ್ತಾವೆ. ಇನ್ನು ಲಾಸ್ಟ್ ಒನ್ ಯಾವುದಪ್ಪ ಅಂತಂದರೆ ಯಾವುದ್ರಿ? ಲಾಸ್ಟ್ ಒನ್ ಇಂಡೋನೇಷ್ಯಾ, ಹೌದಾ. ಇಂಡೋನೇಷ್ಯಾ ಇದು ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ರಾಷ್ಟ್ರವಾಗಿದ್ದು, ಯಾವುದ್ರಿ? ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದುವೇ ಇಂಡೋನೇಷ್ಯಾ. ಎಷ್ಟು ದ್ವೀಪಗಳನ್ನು ಹೊಂದಿದೆ ಅಂತಂದರೆ ವಿದ್ಯಾರ್ಥಿಗಳೇ ಇದು 17,000 ದ್ವೀಪಗಳನ್ನು ಒಳಗೊಂಡೈತೆ ನೋಡ್ರಿ. ಯಾವುದ್ರಿ? ಇಂಡೋನೇಷ್ಯಾ. ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿದಂತಹ ದೇಶ ಯಾವುದಪ್ಪ ಅಂತಂದರೆ ಅದು ಇಂಡೋನೇಷ್ಯಾ, ಹೌದಾ, ಒಳಗೊಂಡಿದೆ. ಇದರದ ಒಂದು ರಾಜಧಾನಿ ಯಾವುದು? ಜರ್ಕಾತ್. ಇದರ ರಾಜಧಾನಿ ಜರ್ಕಾತ್. ಇದರ ಹೊಸ ರಾಜಧಾನಿ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ ನುಸಂತಾರ ಅಂತ ಕರೀತಾರ. ಇನ್ನು ರಾಷ್ಟ್ರೀಯ ಭಾಷೆ ಇಂಡೋನೇಷ್ಯಾ. ಇದರ ಒಂದು ರಾಷ್ಟ್ರೀಯ ಭಾಷೆ. ಕರೆನ್ಸಿ ಬಂದ್ಬಿಟ್ಟು ಇಂಡೋನೇಷಿಯನ್ ರುಪಿಯಾ ಇದರ ಒಂದು ಕರೆನ್ಸಿ, ಹೌದಾ. ಹಾಗಾದರೆ ವಿದ್ಯಾರ್ಥಿಗಳೇ ಇವತ್ತು ನಾವು ಏನು ಮಾಡಿದ್ವಿ ಅಂತಂದರೆ ಸಂಪೂರ್ಣವಾದಂತಹ ನೆರೆಹೊರೆಯ ರಾಷ್ಟ್ರಗಳು, ಭಾರತದೊಂದಿಗೆ ನೆರೆಹೊರೆಯ ರಾಷ್ಟ್ರಗಳು ಯಾವ್ಯಾವು ಅನ್ನೋದನ್ನು ನಾವು ತಿಳ್ಕೊಂಡು. ಹಾಗಾದರೆ ಇಲ್ಲಿ ಏನೇನು ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು ಸ್ವಲ್ಪ ನೋಡೋಣ್ರಿ, ಹೌದಾ. ಇಲ್ಲಿ ನೋಡ್ರಿ ಏನೇನು ಕ್ವಶನ್ ಬರ್ಬೋದು. ಇಲ್ಲಿ ಭಾರತದೊಂದಿಗೆ ನೋಡ್ರಿ ಫಸ್ಟ್ ಒನ್ ಏನಪ್ಪ ಅಂತಂದರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಎಷ್ಟು? ನೆರೆಹೊರೆಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರ ಎಷ್ಟು ರೀ ವಿದ್ಯಾರ್ಥಿಗಳೇ? ಭಾರತದ ನೆರೆಹೊರೆಯ ರಾಷ್ಟ್ರಗಳು ಒಟ್ಟು 11 ನೆರೆಹೊರೆಯ ರಾಷ್ಟ್ರಗಳು ಅದಾವ. ಎಷ್ಟು? 11, ಹೌದಾ. ಇಲ್ಲಿ ನಿಮ್ಗೆ ಆಪ್ಷನ್ ಒಳಗೆ 11 ಇರಲಿಲ್ಲ ಅಂದ್ರೆ 9 ಅಂತ ಕೊಟ್ಟಿದ್ರೆ 9 ಅಂತ ಹಾಕಿ ಬರ್ರಿ. ಯಾಕಂತಂದ್ರೆ ಆಲ್ಮೋಸ್ಟ್ ಅತಿ ಹೆಚ್ಚು ಬಳಕೆಯನ್ನು ಮಾಡೋದನ್ನ 9 ರಾಷ್ಟ್ರಗಳು ಅಂತ ಬರೀತಾರ. ಸೊ ನಮಗೆ ಒಟ್ಟು ಕಂಡು ಬರೋ ಎಷ್ಟಪ್ಪ ಅಂದರೆ 11 ರಾಷ್ಟ್ರಗಳು ಏನು ಮಾಡ್ತಾವ? ಕಂಡು ಬರ್ತಾವ. ಹಾಗಾದ್ರೆ ಇಲ್ಲಿ ನೋಡ್ರಿ ಸೆಕೆಂಡ್ ಒನ್ ಕ್ವಶನ್ ಏನಾಗ್ತದ ಅಂತಂದ್ರೆ ಭಾರತದ ಒಂದಿಗೆ ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು, ಹೌದಾ. ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಯಾವ್ಯಾವು? ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡ ದೇಶಗಳು ಅಥವಾ ರಾಷ್ಟ್ರಗಳು. ಎಷ್ಟು ವಿದ್ಯಾರ್ಥಿಗಳೇ? ರಾಷ್ಟ್ರಗಳು ಎಷ್ಟು? 7, ಹೌದಾ. ಇಲ್ಲಿ ಏನಂತಂದ್ರೆ ನಿಮಗೆ ಆಪ್ಷನ್ ಕೊಡ್ತಾನೆ. ಒಟ್ಟು ನಮಗೆ ಭೂಗಡಿಯನ್ನು ಹೊಂದಿದಂಥ ರಾಷ್ಟ್ರಗಳು 7 ಅದಾವ. ಅದರೊಳಗೆ ಬಾಂಗ್ಲಾದೇಶ್ ಕೊಟ್ಟಿರ್ತಾನ. ಈ ಕೆಳಗಿನವುಗಳಲ್ಲಿ ಯಾವ ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿಲ್ಲ ಅಂತ ಕ್ವಶನ್ ಕೇಳಿದ್ರಿ. ಬಾಂಗ್ಲಾದೇಶ್ ಕೊಟ್ಟಿರ್ತಾನ, ಭೂತಾನ್ ಕೊಟ್ಟಿರ್ತಾನೆ, ನೇಪಾಳ ಕೊಟ್ಟಿರ್ತಾನೆ. ಸೊ ಇಲ್ಲಿ ಒಂದು ಆಪ್ಷನ್ ಏನು ಕೊಡ್ತಾನೆ ಅಂತಂದರೆ ಶ್ರೀಲಂಕಾ ಅಂತ ಕೊಡ್ತಾನೆ. ಇದು ಏನಪ್ಪ? ಶ್ರೀಲಂಕಾ ಅನ್ನೋದು ಜಲಗಡಿಯನ್ನು ಹೊಂದೈತಿ. ಸೊ ಇಲ್ಲಿ ಆಪ್ಷನ್ ಯಾವುದನ್ನು ತೆಗೆದು ಹಾಕಬೇಕು? ನಾವು ಶ್ರೀಲಂಕಾನ ತೆಗೆದು ಹಾಕಬೇಕು. ಇವು 3 ಏನಪ್ಪ ಅಂತಂದರೆ ಭೂಗಡಿಯನ್ನು ಹೊಂದಿದ್ದು, ಹೌದಾ. ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ಮುಂದೆ ಬರ್ಕೋರು. ಭೂತಾನ್ ಅನ್ನೋದು ಭೂಗಡಿ ಹೊಂದೈತಿ, ಬಾಂಗ್ಲಾದೇಶ್ ಅನ್ನೋದು ಭೂಗಡಿಯನ್ನು ಹೊಂದೈತಿ, ಹೌದಾ. ನೇಪಾಳ ಅನ್ನೋದು ಭೂಗಡಿಯನ್ನು ಹೊಂದೈತಿ. ಆದರೆ ಶ್ರೀಲಂಕಾ ಅನ್ನೋದು ಕೇವಲ ಜಲಗಡಿಯನ್ನು ಹೊಂದಿದಂತಹ ರಾಷ್ಟ್ರ. ಹಾಗಾದರೆ ಇಲ್ಲಿ ಭೂಗಡಿಯನ್ನು ಹೊಂದದೇ ಇರುವಂತಹ ರಾಷ್ಟ್ರ ಯಾವುದು ವಿದ್ಯಾರ್ಥಿಗಳೇ? ಅದುವೇ ಶ್ರೀಲಂಕಾ, ಹೌದಾ. ಇನ್ನು 3ನೇ ಕ್ವಶನ್ ಏನಾಗ್ತದ ರೀ? ಆಮೇಲೆ ಜಲಗಡಿಯನ್ನು ಹೊಂದಿದಂತಹ ರಾಷ್ಟ್ರಗಳು. ಜಲಗಡಿ ಹೊಂದಿದ ರಾಷ್ಟ್ರಗಳು ಯಾವುವು? 2. ಒಂದು ಶ್ರೀಲಂಕಾ, ಇನ್ನೊಂದು ಮಾಲ್ಡೀವ್ಸ್, ಹೌದಾ. ಸೊ ಇಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಕ್ವಶನ್ಸ್ ಬರ್ತದ. ಹಾಗಾದರೆ ಒಟ್ಟು ನಮ್ಮ ಭಾರತದೊಂದಿಗೆ ಭೂಗಡಿಯ ವಿಸ್ತೀರ್ಣ ಎಷ್ಟದ ರೀ?
ಭೂಗಡಿ, ಭೂಗಡಿಯ ಒಟ್ಟು ವಿಸ್ತೀರ್ಣ, ಭಾರತದ ಭೂಗಡಿಯ ವಿಸ್ತೀರ್ಣ ಅಂತ ಕೇಳಿದರೆ ಎಷ್ಟದ ರೀ? ಭೂಗಡಿಯ ವಿಸ್ತೀರ್ಣ ಎಷ್ಟದ ವಿದ್ಯಾರ್ಥಿಗಳೇ? ನಾನು ಲಾಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ನಲ್ಲ 15,200 ಕಿಲೋಮೀಟರ್. ಎಷ್ಟು ರೀ? 15,200 ಕಿಲೋಮೀಟರ್. ಇನ್ನು ನೆಕ್ಸ್ಟ್ ಯಾವ್ದು ರೀ? ಇನ್ನೊಂದು ಜಲಗಡಿ ಎಷ್ಟದ ರೀ? ಜಲಗಡಿ 6,100 ಕಿಲೋಮೀಟರ್ ಅಷ್ಟು ಜಲಗಡಿಯನ್ನು ಹೊಂದಿದೆ. ಹೌದಾ? ಇನ್ನು ಒಟ್ಟು ನಮ್ಮ ಭಾರತದ ವಿಸ್ತೀರ್ಣ ಎಷ್ಟು? ಒಟ್ಟು ಭಾರತದ ಒಟ್ಟು ವಿಸ್ತೀರ್ಣ ಅಥವಾ ಒಟ್ಟು ಭಾರತದ ವಿಸ್ತೀರ್ಣ 32,87,263 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಚದರ ಕಿಲೋಮೀಟರ್ ಅಂತಲೂ ಕರೀತಾರೆ. ಸೊ ಇಷ್ಟು ಏನಪ್ಪ ಅಂತಂದ್ರೆ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಹೌದಾ? ಸೊ ಇಲ್ಲಿ ಇವತ್ತಿನವರೆಗೆ ನಾವು ಏನು ಮಾಡಿದ್ವಿ ಅಂತಂದರೆ ಎಲ್ಲ ನನ್ನ ಒಂದು ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ನಾವೇನು ಮಾಡಿದ್ವಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಆದರೂ ಕೂಡ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಏನು ಮಾಡಿ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಎಲ್ಲರಿಗೂ ಕೂಡ ಲೈಕ್ ಆಗಿದ್ರೆ ಒಂದು ನಮಗೆ ಲೈಕನ್ನು ಮಾಡಿರಿ. ಆಮೇಲೆ ನಿಮ್ಮ ಒಂದು ಕಮೆಂಟ್ಸನ್ನು ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿರಿ ಅಂತ ಹೇಳ್ತಾ, ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡಿರಿ ವಿದ್ಯಾರ್ಥಿಗಳೇ, ಸಬ್ಸ್ಕ್ರೈಬನ್ನು ಮಾಡಿರಿ. ನೆಕ್ಸ್ಟು ನಿಮ್ಗೆ ಇಂದ ಒಂದು ಯೂಟ್ಯೂಬ್ ಚಾನಲನ್ನು ಶೇರನ್ನು ಮಾಡಿರಿ. ಇದು ಏನಪ್ಪ ಅಂತಂದರೆ ನಿಮಗೆ ಬಹಳ ಉಪಯುಕ್ತವಾದಂತಹ ಚಾಪ್ಟರ್ ಆಗ್ಯದ. ಇನ್ನು ನೆಕ್ಸ್ಟ್ ನಿಮಗೆ ಸೆಕೆಂಡ್ ಚಾಪ್ಟರ್ ಏನು ಬರ್ತದೆ ಅಂತಂದರೆ ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಬರ್ತದ. ಪ್ರತಿಯೊಂದು ಜಿಲ್ಲೆಯಲ್ಲಿ ಏನೇನು ಪ್ರಮುಖವಾಗಿದೆ ಅನ್ನೋದನ್ನು ನಾನು ಏನು ಮಾಡ್ತೇನೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸೋಣ. ಬಾಯ್, ಟೇಕ್ ಕೇರ್.